ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ಅಯ್ಯ ಕಣ್ಣು ಕಿವಿ ಮಂದವಾದವು, ಹೆಣ್ಣು ಮಣ್ಣಿನಾಸೆ ಮಂದವಾಗದು ಕೃಷ್ಣ. ಕಾಲು ಕೈ ಜವಗುಲ್ದಿದವು ಎನ್ನ, ಕಾಲು ಕೈ ಜವಗುಲ್ದಿದವು, ಭೋಗಲೋಲತೆ ಜವಗುಲ್ದವು ಕೃಷ್ಣ. ಭೋಗಲೋಲತೆ ಜವಗುಂದವು ಕೃಷ್ಣ. ಜರೆ ರೋಗದಿಂದ ನೆರೆಗೊರಗೇಸಿತು, ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದೆ, ಅನಾದಿಯಿಂದ ನಿನ್ನವನೆನಿಸಿದೆ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಇನ್ನಾದರೂ 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 ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಇನ್ನಾದರೂ ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಕೃಷ್ಣ 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 ಕೃಷ್ಣ. ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಶ್ರೀಕೃಷ್ಣನ ಸುಂದರವಾದ ಈ ಒಂದು ಹಾಡು ಕೇಳ್ತಾ ಒಂದು ಮೈಯೆಲ್ಲ ಜುಮ್ ಅಂತ ಅನಿಸ್ತದೆ. ಸೊ ಬನ್ನಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಅದ್ರ ಮೊದಲು ನಿಮಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ಈ ಕಾರ್ಯಕ್ರಮ ನೋಡದಿದ್ರೆ ಡೆಫಿನೆಟ್ ಆಗಿ ಈ ಚಾನಲ್ ನಡೆಸೋದು ಕಷ್ಟ, ಈ ಕಾರ್ಯಕ್ರಮ ಪ್ರೋಗ್ರಾಮ್ ಮಾಡೋದು ಕಷ್ಟ ಇರುತ್ತೆ. ಹಾಗೆ ನಮ್ಮ ಸಪೋರ್ಟರ್ಸ್ ಕೂಡ, ನಿಮ್ಮ ಸಪೋರ್ಟ್ ಇಲ್ಲದೆ ಈ ಚಾನಲ್ ಅಗೇನ್ ನಡೆಸೋದು ತುಂಬ ಕಷ್ಟ. ಸೊ ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದರೆ ಈ ಚಾನಲನ್ನು ಜಾಸ್ತಿ ವ್ಯೂವರ್ಶಿಪ್ ಇರುತ್ತೆ. ಜಾಸ್ತಿ ವ್ಯೂವರ್ಶಿಪ್ ಇದ್ದರೆ ನಮ್ಮ ಗೆಸ್ಟ್ ಅವರಿಗೂ ತುಂಬ ಖುಷಿ ಆಗುತ್ತೆ. ಸೊ ಯಾಕಂದರೆ ಅವರ ಸಪೋರ್ಟು, ನಿಮ್ಮ ಸಪೋರ್ಟಿಂದ ಅವರಿಗೂ ಒಂದು ದೊಡ್ಡ ಸಪೋರ್ಟ್ ಸಿಕ್ಕಾಗುತ್ತೆ, ಒಂದು ಮಾರಲ್ ಸಪೋರ್ಟ್ ಇರುತ್ತೆ. ಸೊ ಡೆಫಿನೆಟ್ ಆಗಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕಾಂಟ್ಯಾಕ್ಟ್ಸ್, ನಿಮ್ಮ ರಿಲೇಟಿವ್ಸ್ ಅವ್ರ ಹತ್ರ ಈ ಚಾನಲ್ ಲಿಂಕನ್ನು ಹಂಚ್ಕೊಳ್ಳಿ. ಹಾಗೆ ಅವರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಯಾಕಂದರೆ ನಿಮಗೋಸ್ಕರವಾಗಿ ಕನ್ನಡವಾಣಿ ಕಾರ್ಯಕ್ರಮ ಪ್ರತಿ ಭಾನುವಾರ ನಾವು ತೊಗೊಂಡು ಬರ್ತಾ ಇರ್ತೀವಿ. ಒಂದು ಒಳ್ಳೆ ಒಂದು ಟಾಪಿಕನ್ನು ಇಟ್ಕೊಂಡು ಬರ್ತಾ ಇರ್ತೀವಿ. ಒಂದು ಸಿನಿಮಾದ ಬಗ್ಗೆ ಆಯಿತು, ಆರ್ಟಿಸ್ಟ್ ಬಗ್ಗೆ ಆಯಿತು, ಸಂಗೀತದ ಬಗ್ಗೆ ಆಯಿತು, ಹಾಗೆ ನಮ್ಮ ಕರ್ನಾಟಕದ ಒಂದು ಕಲ್ಚರ್, ಕರ್ನಾಟಕದ ಕ್ಯುಸಿನ್, ತಿಂಡಿ ತೀರ್ಥ ಏನು ಕರ್ನಾಟಕದಲ್ಲಿ ಒಂದು ಫೇಮಸ್ ಇದೆ, ಅದ್ರ ಬಗ್ಗೆನೂ ನಾವು ತುಂಬ ಈ ಕಾರ್ಯಕ್ರಮದಲ್ಲಿ ತೊಗೊಂಡು ಬರ್ತಾ ಇರ್ತೀವಿ. ಬನ್ನಿ, ಇವತ್ತು ಜಾಸ್ತಿ ನಿಮ್ಮದು ಸಮಯ ತಗೊಳ್ಳೋದಿಲ್ಲ. ನಮ್ಮ ಜೊತೆ ಒಂದು 6-7 ಜನ ಇದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾರು ಅಂತ. ಪೋಸ್ಟರ್ನಲ್ಲೂ ಹಾಕಿದ್ದೇವೆ ನಾವು. ಒಬ್ಬಟ್ಟು ಅಂತ ಒಂದು ಇಂಟ್ರೆಸ್ಟಿಂಗ್ ಹೆಸರು ಈ ಪಿಕ್ಚರ್ ಇದು. ಆ ಪಿಕ್ಚರಿನ ಒಂದು ಟೀಮ್, ಒಂದು ಕ್ರೂ ಇದ್ದಾರೆ ನಮ್ಮ ಜೊತೆ ಇವತ್ತು. ಅವರನ್ನೆಲ್ಲ ನಾವು ಸ್ವಾಗತ ಮಾಡೋಣ. ವೆಲ್ಕಮ್ ಟು ಕನ್ನಡವಾಣಿ ಶೋ. ನಿಮ್ಗೆಲ್ಲ ತುಂಬ ಸ್ವಾಗತ. ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಿ? ವೆರಿ ನೈಸ್. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಫೀಲ್ಡಲ್ಲಿ
ಆದಿತ್ಯವಾರ ಸಾಯಂಕಾಲ ಈ 1 ಅವರ್ ಕೊಡೋದು ಡೆಫಿನೆಟ್ ಆಗಿ ತುಂಬ ಚಾಲೆಂಜಿಂಗ್ ಇರ್ತದೆ. ಯಾರೋ ಎಲ್ಲೋ ಒಂದು ಫಂಕ್ಷನಿಗೆ ಹೋಗಿರ್ತೀರ, ಏನೋ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಏನೋ ರಿಬ್ಬನ್ ಕಟ್ಟಿಂಗ್ ಇರುತ್ತೆ, ಒಂದು ಸೆಲೆಬ್ರಿಟಿ ನೀವೆಲ್ಲ ನಿಮ್ಮ ಫೀಲ್ಡಲ್ಲೇ ನಿಮ್ಮದೇ ಓನ್ ಇದರಲ್ಲಿ ಎಲ್ಲರಿಗೂ ತುಂಬ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಆ ಒಂದು 1 ಅವರ್ ಕನ್ನಡವಾಣಿ ಕೊಡ್ತಾ ಇದ್ದೀರಾ. ಡೆಫಿನೆಟ್ ಆಗಿ ಈ ಒಬ್ಬಟ್ಟು ಒಂದು ಮೇಕಿಂಗ್ ಆಫ್ ಒಬ್ಬಟ್ಟು ಅಂತ ನಾವು ಥೀಮಲ್ಲಿ ಹಾಕಿದ್ದೀವಿ, ಟೈಟಲ್ ಹಾಕಿದ್ದೀವಿ ಇವತ್ತಿನ ಕಾರ್ಯಕ್ರಮಕ್ಕೆ. ಆ ಒಂದು ಮೇಕಿಂಗ್ ಆಫ್ ಒಬ್ಬಟ್ಟು ತುಂಬ ಒಂದು ಇಂಟ್ರೆಸ್ಟಿಂಗ್ ಒಂದು ನಮ್ಮ ಕನ್ವರ್ಸೇಷನ್ ಇರುತ್ತೆ ಅಂತ ನಾನು ಎಣಿಸ್ಕೊಂಡಿದ್ದೀನಿ. ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಸಿನಿಮಾ ಮಾಡೋದು ಒಂದು ಮಕ್ಕಳ ಆಟ ಅಲ್ಲ ಡೆಫಿನೆಟ್ ಆಗಿ. ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಚಾಲೆಂಜಿಂಗ್ ಆಕ್ಟ್ ಇದು ಇರುತ್ತೆ. ತುಂಬಾ ಚಾಲೆಂಜಿಂಗ್ ಟೈಮ್ಸ್ ಇರುತ್ತೆ. ತುಂಬಾ ಚಾಲೆಂಜಿಂಗ್ ನಿಮ್ಗೆಲ್ಲ ಒಂದು ಜನರನ್ನೆಲ್ಲ ಒಗ್ಗಟ್ಟನ್ನ ಮಾಡಿ ಅವರಿಗೆ ಒಂದು ಟೈಮ್ ಕೊಟ್ಟು ಆಕ್ಟರು ಪ್ರಾಪರ್ ಟೈಮಲ್ಲಿ ಬರ್ತಾ ಇರ್ತಾರ ಇಲ್ವೋ ಅದನ್ನೆಲ್ಲ ನೋಡ್ಕೊಂಡು ನೀವು ಈ ಒಂದು ಪಿಕ್ಚರ್ ಮಾಡೋದು ಅಂತ ಹೇಳಿ ಅದನ್ನು ರಿಲೀಸ್ ಮಾಡೋದು ಎಷ್ಟೆಲ್ಲ ಒಂದು ಆಕ್ಟ್ಸ್ ಇರುತ್ತೆ, ಎಷ್ಟೆಲ್ಲ ಒಂದು ಆಕ್ಟಿವಿಟೀಸ್ ಇರುತ್ತೆ. ಆದರೂ ಕೂಡ ಅದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಟು ಇವತ್ತು ನಮ್ಮ ಜೊತೆ ಸೇರಿದ್ದೀರಿ. ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಬನ್ನಿ ನಮ್ಮ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪ್ರೇಕ್ಷಕರಿಗೆ ಈ ಒಬ್ಬಟ್ಟಿನ ಬಗ್ಗೆ ನಾವು ಇವತ್ತು ಮಾತಾಡೋಣ. ಅದರ ಮೊದಲು ಶುರು ಮಾಡೋ ಮೊದಲು ಈ ಒಂದು ಕ್ಲಿಪ್ಪಿಂಗ್ ನೋಡೋಣ ಬನ್ನಿ. ಇದೇ ಆ ಸುಂದರವಾದಂತಹ ಗ್ರಾಮ ಸಾಗ್ಯ ಸರಗೂರು. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕೆರೆ ಈ ಊರಿನ ರೈತರ ಜೀವನ. ಒಂದೊತ್ತು ಊಟ ಇಲ್ದಿರಾ ಎಷ್ಟೋ ಜನ ಇವತ್ತು ಸಾಯ್ತಾ ಇದ್ದಾರೆ. ನಾವೆಲ್ಲ ರೈತರಾಗಿ ಇಂಥ ಕೆಲಸ ಮಾಡ್ಬೋದೇಂದ್ರಣ್ಣ? ಹಾಲು ಜೇನು ನಾನು ಗಂಗಾ ಅವಳ ನೋಡಲು ಎದೆಯಲ್ಲಿ ಪ್ರೇಮ ತರಂಗ. ಲೋ ಮಗ, ಶಿವ ಅಟ್ಟಿಸ್ಕೊಂಡ್ ಬರ್ತಾವನೆ. ರಾಮನ್ ಗುಡಿತಾವ ಅವನ್ಗೊಂದ್ ಗತಿ ಕನ್ಸನ್ ಬಂದ್ರಲ್ಲ. ಲೇ ಸಿರಲ್ ಸಂತಿ, ಬೇಗ ಬಾರೆ ಎಣ್ಣೆ ತಕೊಂಡು ಮೈ ಉಜ್ಜವಂತೆ. ಏನ್ ಮಾಡ್ತಾ ಇದೀಯ ನೀನು? ಪಟೇಲ್ರು ಮನೆ ವರ್ಷಕ್ಕೆ ಒಂದೇ ದಪ್ಪ ನಿನ್ ನೆನಪಾಗೋದು. ಏನ್ ಶಿವ, ಯಾವ್ದೋ ಗುಂಪಲ್ಲಿದ್ಯಾ? ಹೂ ಕಣೋ ಗಂಗಾ, ನನ್ನ ಒಬ್ಬಟ್ಟು ಊಟ ಕರ್ದವಳೆ. ಬೇಕಿತ್ತೆಲ್ಲ ನಿಂಗೆ ಇದು ಶಿವ 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 ಶಿವ, ಬೇಕಿತ್ತೆಲ್ಲ ನಿಂಗೆ ಇದು. ಯಾಕಂದ್ರೆ ನಮ್ದು ಧೂಮಪಾನ ಮುಕ್ತ ಹಳ್ಳಿ. ಇಲ್ಲಿ ಮಾರುವಂಗೂ ಇಲ್ಲ, ಸೇದುವಂಗೂ ಇಲ್ಲ. ಕೊಲೆಗಾರ ನಿಮ್ಮಲ್ಲೇ ಒಬ್ಬ ಅದಾನ. ಬಾರೋ ಮಗ ಬಾರೋ ಮಗ, ಒಬ್ಬಟ್ಟು ಪಿಕ್ಚರ್ ನೋಡೋಣ ಮಗ. ಒಂದು ಈ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಟೈಟಲ್ ಒಬ್ಬಟ್ಟು ಅಂತ. ಲಾಸ್ಟಿಗೆ ನೀವು ಅದು ಕ್ಲಿಪ್ಪಿಂಗಲ್ಲಿ ನೋಡಿದ್ರಿ, ಆ ಎಲೆ ಮೇಲೆ ಒಂದು ಒಬ್ಬಟ್ಟಿತ್ತು. ಸೊ ಬನ್ನಿ ಇವತ್ತು ನಮ್ಮ ಕ್ರೂ ಹತ್ರ ಹೋಗೋಣ, ಒಬ್ಬಟ್ಟಿನ ಕ್ರೂ ಹತ್ರ ಹೋಗೋಣ. ಲೆಟ್ ಅಸ್ ಸ್ಟಾರ್ಟ್ ವಿತ್ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ಮಿಸ್ಟರ್ ಲೋಕೇಶ್ ವಿದ್ಯಾಧಾರ್ ಅವ್ರ ಹತ್ರ. ಸರ್ ನಮಸ್ಕಾರ, ಗುಡ್ ಈವ್ನಿಂಗ್. ಆಮೇಲೆ ಎಲ್ರಿಗೂ ನಾನು ಕೇಳ್ಕೊತೀನಿ, ನೀವು ನಿಮ್ಮ ಪರಿಚಯ ಒಂದು ನಿಮಿಷ ನಿಮ್ಮ ಪರಿಚಯ ಕೊಟ್ಟು ಈ ಒಬ್ಬಟ್ಟಿನಲ್ಲಿ ನೀವು ಯಾವ ಥರದ್ದು ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆನೂ ಒಂದು ಹೇಳಿದರೆ ಚೆನ್ನಾಗಿರುತ್ತೆ, ನಮ್ಮ ಪ್ರೇಕ್ಷಕರಿಗೂ ಒಂದು ಖುಷಿ ಆಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಲೋಕೇಶ್ ಅವರು. ಲೋಕೇಶ್ ಅವರೇ ಇದ್ದೀರಾ? ಏನೋ ಅವ್ರದ್ದು ಇದರಲ್ಲಿ ಚಾಲೆಂಜ್ ಇದ್ದಂಗೆ ಅನಿಸುತ್ತೆ ಟೆಕ್ನಿಕಲಿ. ಲೆಟ್ ಅಸ್ ಗೋ ವಿತ್ ಅಮಿತ್ ಅವ್ರ ಹತ್ರ ಹೋಗೋಣ. ಎಸ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ಸಂಡೇ ಸೆಲೆಬ್ರಿಟೀಸ್
ರಿಬ್ಬನ್ ಕಟ್ಟಿಂಗ್ ಎಲ್ಲಾ ಹೇಳಿದ್ರಿ. ಬಟ್ ನಿಮ್ಮ ಬಗ್ಗೆ ನಾನು 2 ಮಾತು ನಿಜವಾಗ್ಲೂ ಹೇಳಲೇಬೇಕು. ನೀವುನು ಸಂಡೇ ಅಲ್ಲೆಲ್ಲೋ US ಅಲ್ಲಿ ಕೂತ್ಕೊಂಡು ಕನ್ನಡಿಗರಿಗೆ ನಮ್ಮ ಇಂಡಸ್ಟ್ರಿಗೆ ಒಂದು ಸಪೋರ್ಟ್ ಆಗ್ಲಿ ಅಂತ ನಮ್ಗೆ ನೀವು ಸಪೋರ್ಟ್ ಮಾಡ್ತಿದ್ದಾರೆ ರಾಜೀವ್ ಸರ್. ನಿಜವಾಗ್ಲೂ ಥ್ಯಾಂಕ್ಸ್ ಎ ಲಾಟ್. ಯಾಕೆಂತಂದ್ರೆ ನಿಮಗೂ ಏನು ನೀವು ಬಿಸಿ ಇರ್ತೀರ, ಆಬ್ವಿಯಸ್ಲಿ ನಿಮ್ಮ ಸಂಡೇನ ನೀವು ಬೇರೆ ತರ ಕಳಿಬಹುದು. ಬಟ್ ನೀವೊಂದು ಆ ಕನ್ನಡದ ಮೇಲೆ ಆ ಭಾಷಾಭಿಮಾನದಿಂದ ನೀವೆಲ್ಲ ಮಾಡ್ತಿದ್ದೀರ ನೋಡಿ. ದಟ್ಸ್ ರಿಯಲಿ ಸ್ವೀಟ್ ಆಫ್ ಯು ಅಂಡ್ ನೈಸ್ ಆಫ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, Thank ಥ್ಯಾಂಕ್ you, ಯು ma'am. ವೆರಿ ಮಚ್. ಥ್ಯಾಂಕ್ ಯು. ಅಂಡ್ ನಾನು as you said ಅಮಿತ್ ರಾವ್ ಅಂತ. ಅಂಡ್ ನಾನೊಂದು 19 years ಇಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನಾನೊಂದು 18 ಸೀರಿಯಲ್ ಮಾಡಿದ್ದೀನಿ, ಒಂದು 25 ಸಿನಿಮಾ ಆಕ್ಟ್ ಮಾಡಿದ್ದೀನಿ, ಒಂದು 3 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ಅಂಡ್ ಸೊ ಒಬ್ಬಟ್ಟು ಸಿನಿಮಾಗೆ ಅಂತ ಬಂದ್ರೆ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಸುನಂದ ಅವರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂತಂದ್ರೆ ಅವರಿಂದಾಗಿ ಈ ಸಿನಿಮಾ ನನಗೆ ಕಮಿಟ್ ಆಯ್ತು. ಶಿ ಕಾಲ್ ಮಿ ಒನ್ ಫೈನ್ ಡೇ ಅಂಡ್ ಸೆಡ್ ಈ ತರ ಒಂದು ಸಿನಿಮಾ ಇದೆ ಮಾಡಿ ಅಂತ. ಲೈಕ್ ಓಕೆ, ಕತೆ ಮತ್ತೊಂದೆಲ್ಲ ಕೇಳಿ ಚೆನ್ನಾಗಿತ್ತು ಕತೆ ಅಂಡ್ ಕಾಸ್ಟಿಂಗ್ ಚೆನ್ನಾಗಿತ್ತು. ಟೀಮ್ ಹೊಸದು, ಅಂದ್ರೆ ನನ್ಗೆ ಹೊಸದು ಟೀಮ್. ಯಾಕೆಂತ ನಾನು 19 years ಮಾಡಿದ್ದೀನಿ ಇಂಡಸ್ಟ್ರಿಯಲ್ಲಿ ಅಂತ. ಟೀಮ್ ಹೊಸದಿತ್ತು. ಸುನಂದ್ ಅವ್ರ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಸೊ ಐ ವಾಸ್ ಲೈಕ್ ಡನ್ ಮಾಡೋಣ ಅಂತ ಹೇಳಿ. ಅಂಡ್ ಥ್ಯಾಂಕ್ಸ್ ಫಾರ್ ದ್ಯಾಟ್ ಸುನಂದ್ ಅವ್ರು. ಯಾಕೆಂತಂದ್ರೆ ಅವರಿಂದಾಗಿ ಐ ಗಾಟ್ ಕಮಿಟೆಡ್ ಟು ದಿ ಮೂವಿ. ಅದನ್ನ ನಾನು ಖಂಡಿತ ಹೇಳಲೇಬೇಕು. ಅಂಡ್ ನಮ್ಮ ಲೋಕೇಶ್ ಅವರು, ಅವರ ಫಸ್ಟ್ ಸಿನಿಮಾ ಆದ್ರೂ ಇಸ್ ಡನ್ ಎ ವೆರಿ ಗುಡ್ ಜಾಬ್. ಚೆನ್ನಾಗಿ ಮಾಡಿದ್ದಾರೆ. ಕತೆ ಚೆನ್ನಾಗಿ ಇದ್ ಮಾಡಿದೆ. ಕಾಮಿಡಿ ಥ್ರಿಲ್ಲರ್ ಜೊತೆ ಕೆಲವು ಸಾಮಾಜಿಕ ಮೆಸೇಜ್ ಅನ್ನು ಇಟ್ಟಿದ್ದಾರೆ. ಅಲ್ಲಿ ಟ್ರೈಲರ್ ಅಲ್ಲಿ ನೋಡಿದಾಗೆ ಒಂದು ರೈತ ಎಷ್ಟು ಕಷ್ಟಪಡ್ತಾರೆ ಅಂತ. ಈ ವಿಷಯವಾಗಿ ನಾನು ತುಂಬಾ ನಮ್ಮ ಮನೆಯಲ್ಲೂ ಫಾಲೋ ಮಾಡ್ತೀನಿ. ಬಿಕಾಸ್ ಒಂದೊಂದು ಅಗುಳಿದ ಅನ್ನ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮನೇಲಿ ಅಷ್ಟೇ, ತಟ್ಟೆಯಲ್ಲಿ ಒಂದು ಅಗುಳನ್ನು ವೇಸ್ಟ್ ಮಾಡೋಂಗಿಲ್ಲ. ಅದಷ್ಟು ಸ್ಟ್ರಿಕ್ಟ್ ರೂಲ್ಸ್ ನಮ್ಮ ಮನೆಯಲ್ಲಿ. ಬಿಕಾಸ್ ನಮ್ಗೆ ಹಕ್ಕಿಲ್ಲ ಆ ಅನ್ನನ ವೇಸ್ಟ್ ಮಾಡುವಂಥದ್ದು ಅಂತ. ಸೊ ಆ ಮೆಸೇಜ್ ನ ಅದನ್ನು ಕೊಟ್ಟಿದ್ದಾರೆ ಅವರು ಸಿನಿಮಾದಲ್ಲಿ. ಅಂಡ್ ಒಂದು ಹಳ್ಳಿಯಲ್ಲಿ ಹಳ್ಳಿಯವರೇ ಬಾಯ್ಕಾಟ್ ಮಾಡಿರ್ತಾರೆ. ಇಲ್ಲಿ ಧೂಮಪಾನ ನಾವು ಮಾರೋದೇ ಇಲ್ಲ, ಸಿಗರೇಟ್ ಬೀಡಿ ನಾವು ಮಾರಲ್ಲ. ಸೊ ಹಳ್ಳಿಯವರೇ ಬಾಯ್ಕಾಟ್ ಮಾಡಿದ್ದಾರೆ ಪ್ರತಿಯೊಂದು ಅಂಗಡಿನೂ. ಸೊ ಆ ತರ ಒಂದು ಹಳ್ಳಿ, ಒಂದು ರಾಜ್ಯ, ಒಂದು ದೇಶ ಅಂತ ಬಾಯ್ಕಾಟ್ ಮಾಡಿದ್ರೆ ಐ ಥಿಂಕ್ ಕ್ಯಾನ್ಸರ್ ಹಾಸ್ಪಿಟಲ್ಸ್ಗೆ ವ್ಯಾಪಾರ ಕಮ್ಮಿ ಆಗುತ್ತೆ. ದಟ್ ವಿಲ್ ಬಿ ಗುಡ್ ಅಂತ. ಅಂಡ್ ನಮ್ಮ ಗವರ್ಮೆಂಟ್ ಗೆ ರೆವೆನ್ಯೂ ಕಮ್ಮಿ ಆಗುತ್ತೆ. ಬಿಕಾಸ್ ದಟ್ಸ್ ಅ ಬಿಗ್ ಸೋರ್ಸ್ ಆಫ್ ರೆವೆನ್ಯೂ. ಸೊ ಬಟ್ ನಮ್ಮ ಹೆಲ್ತ್ ಚೆನ್ನಾಗಾಗುತ್ತೆ ಅಂಡ್ ದಟ್ಸ್ ವೆರಿ ಇಂಪಾರ್ಟೆಂಟ್. ವೆರಿ ನೈಸ್ ಅಮಿತ್ ಅವರೇ. ಸುನಂದ ಅವ್ರ ಹತ್ರ ಹೋಗೋಣ. ಸರ್ ಲೋಕೇಶ್ ಸರ್ ಬಂದ್ರು. ಲೋಕೇಶ್ ಅವ್ರು ಬಂದ್ರು. ಲೋಕೇಶ್ ಅವರೇ, ಹೇಳಿ. ಸರಿ, ಸಿನಿಮಾ ಬಗ್ಗೆ ಅಲ್ಲ, ನಿಮ್ಮ ಪರಿಚಯ ಪ್ರೇಕ್ಷಕರಿಗೆ. ಹಾಗೇನೆ ಡೆಫಿನೆಟ್ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಆಲ್ರೆಡಿ, ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಅಂತ. ಆದ್ರೂ ನೀವು ಒಂದೆರಡು ಮಾತು ಶುರುವಲ್ಲಿ ಇಂಟ್ರೊಡಕ್ಷನ್. ನಮಸ್ಕಾರ ಎಲ್ಲರಿಗೂ. ನಮ್ಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ರಾಜು ಕುಲಕರ್ಣಿ ಸರ್ ಹಾಗೂ ಮತ್ತೆ ಕನ್ನಡವಾಣಿ ಚಾನೆಲ್ಗೆ ಬಹಳ ಧನ್ಯವಾದಗಳು. ಮತ್ತೆ ನಮ್ಮ ಈ ಒಬ್ಬಟ್ಟು ಅಂದ್ಬಿಟ್ಟು ಒಂದು ಹೊಸ ಸಿನಿಮಾ ಮಾಡಿದೀವಿ, ಹೊಸ ತಂಡ. ನಾನು ಹೊಸಬ ಇದ್ದೀನಿ, ನಮ್ ತಂಡದಲ್ಲಿ ಕೆಲವರೆಲ್ಲ ಹಲೋ ಸೀನಿಯರ್ಸ್ ಇದ್ದಾರೆ, ಅನುಭವ. ಈ ಸಿನಿಮಾ ಇವತ್ತು ಮುಗಿದು ನಾವು ರಿಲೀಸ್ ಅಂತ ಬಂದಿದೀವಿ. ಸೊ ಮತ್ತೆ ಸಿನಿಮಾದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಹಳ್ಳಿಲಿ ನಡೆಯುವಂತ ಕತೆ ಇದು. ಮತ್ತೆ ಈ ಕೆಲವರಿಗೆ ಕಾರಣಾಂತರದಿಂದ ಗಂಡಿಗಾಗ್ಬೋದು ಹೆಣ್ಣಿಗಾಗ್ಬೋದು ಮದುವೆ ಆಗ್ದಿರ ಹಾಗೆ ಉಳ್ಕೊಂತಾರೆ. ಆಗ ಉಳ್ಕೊಂಡ್ರೆ ಏನೇನ್ ಅವ್ರಿಗೆ ಸಮಸ್ಯೆ ಆಗತ್ತೆ, ಒಂಟಿತನ, ಅದೆಲ್ಲ ಬಿಟ್ಟು ನೀವು ಧೈರ್ಯ ಮಾಡಿ ಬನ್ನಿ ಮುಂದಕ್ಕೆ, ಮದುವೆ ಮಾಡ್ಕೊಬಹುದು. ನಿಮ್ಗೂ ಒಂದ್ ಜೀವನ ಇದೆ, ನಿಮ್ ಜೀವನ ನೀವೇ ಕಟ್ಕೊಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಸೇರಿ ಒಂದು ಅದರಲ್ಲಿ ಈ ತಮಾಷೆ ಮತ್ತೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಸೇರಿ ಮಾಡಿದೀವಿ ಸರ್. ವೆರಿ ನೈಸ್. ಸುನಂದ ಅವ್ರ ಹತ್ರ ಹೋಗೋಣ. ನಮಸ್ತೆ ಸರ್. ಮೇಡಮ್, ನಾನ್ ಸುನಂದ ಕಲ್ಬುರ್ಗಿ, ಕಲಾವಿದೆ. ನಾನೊಂದು 25 ಸಿನಿಮಾ ಮಾಡಿದ್ದೀನಿ. ಪೋಷಕ ಪಾತ್ರ, ಆಲ್ಮೋಸ್ಟ್ ಮದರ್ ರೋಲ್ ಮಾಡಿದ್ದೀನಿ. ಒಬ್ಬಟ್ಟು ಸಿನಿಮಾಗೆ ನಾನು ನಾಯಕಿ ಮತ್ತೆ ಸಹ ನಿರ್ಮಾಪಕಿ ಕೂಡ. ಇವಾಗ ರನ್ನಿಂಗ್ ಅಲ್ಲಿ ಒಂದ್ 2 ಸೀರಿಯಲ್ ಮಾಡ್ತಾ ಇದ್ದೀನಿ. ಟೋಟಲ್ ಒಂದ್ 4-5 ಸೀರಿಯಲ್ ಮಾಡಿದ್ದೀನಿ. ಮೂವೀಸೇ ಜಾಸ್ತಿ ಮಾಡಿರೋದು ನಾನು. ಮತ್ತೆ ಅಮಿತ್ ಅವರು ನನಗೆ ತುಂಬಾ ಥ್ಯಾಂಕ್ಸ್ ಹೇಳಿದ್ರು. ನಾನು ವೆಲ್ಕಮ್ ಹೇಳಕ್ ಇಷ್ಟಪಡ್ತೀನಿ. ಬಟ್ ಅದ್ ಬೇಕಾಗಿಲ್ಲ ನನ್ಗೆ ಥ್ಯಾಂಕ್ಸ್. ಅವ್ರದೊಂದು ಪ್ರೀತಿ ವಿಶ್ವಾಸ ಸಾಕು.
ಹೇಳಿದಿಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ನಾವು ಒಂದು ಕಲಾವಿದರಂದ್ಮೇಲೆ ಒಬ್ರಿಗೊಬ್ರು ರೆಫರ್ ಮಾಡ್ಲೇಬೇಕು. ಇವಾಗ ನನಗೆ ಹೀರೋ ಬೇಕೇ ಬೇಕು. ಹೌದು. ಅದ್ರಲ್ಲೂ ಹ್ಯಾಂಡ್ಸಮ್ ಹೀರೋ. ಅಲ್ವಾ? ಅದು ಸೊ ಕರೆಕ್ಟ್, ಅದು ಕರೆಕ್ಟ್. ಅಲ್ವಾ? ಲೋಕೇಶ್ ಅವ್ರು ಹೇಳಿದ್ರು ನನ್ಗೆ ಈ ತರ ನೋಡಿ ನಿಮ್ಗೆ ಆರ್ಟಿಸ್ಟ್‌ಗಳು ಅವ್ರು ಹೊಸಬರಾಗಿರೋದ್ರಿಂದ ಆರ್ಟಿಸ್ಟ್ ಆಲ್ಮೋಸ್ಟ್ ನಾನೇ ಎಲ್ಲ ಚೂಸ್ ಮಾಡಿರೋದು ಆ ಮೂವಿಗೆ. ಸೊ ಯಾರು ನೋಡಿ ಅಂತ ಹೇಳ್ದಾಗ ನನ್ಗೆ ತಟ್ ಅಂತ ಬಂದಿರೋದೇ ಅಮಿತ್ ಅವರು. ಸೊ ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿ ಕೇಳ್ದೆ. ಅವ್ರು ಅಷ್ಟೇ ಸರಿ ಇದು ಚೆನ್ನಾಗಿ ನಮ್ ಜೊತೆ ರೆಸ್ಪಾಂಡ್ ಮಾಡಿ ಬಂದು ಶೂಟಿಂಗ್ ಅಲ್ಲೂ ಅಷ್ಟೇನೆ ಒಳ್ಳೆ ರೀತಿನಲ್ಲಿ ಸಹಕರಿಸಿದ್ರು. ಅಷ್ಟು ಚೆನ್ನಾಗಿರ್ತಾರ ಅವರು ಎಲ್ರ ಜೊತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಆದ್ರೆ ಅವ್ರು ಅಷ್ಟು ಒಳ್ಳೆ ತರದಲ್ಲಿ ತುಂಬಾ ಮಿಂಗಲ್ ಆಗಿರ್ತಿದ್ರು ಎಲ್ರ ಜೊತೆ. ತುಂಬಾ ಖುಷಿ ಆಗುತ್ತೆ. ಸೊ ನಾನು ಅಮಿತ್‌ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೇದು. ಒಳ್ಳೆ ಮಾತುಗಳು. ಮುತ್ತುರಾಜ್ ಅವ್ರ ಹತ್ರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಮುತ್ತುರಾಜ್ ಅಂತ ಸರ್. ನಂದು ಮೂಲತಃ ಬಂದು ಬಿಜಾಪುರ ಡಿಸ್ಟ್ರಿಕ್ಟ್ ಸರ್, ಉತ್ತರ ಕರ್ನಾಟಕ, ಬಸವನ ಬಾಗೇವಾಡಿ ತಾಲೂಕು. ಒಂದು ಚಿಕ್ಕ ಪುಟ್ಟ ಹಳ್ಳಿ ನಮ್ದು, ಬುದ್ನಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ನಾನು ಅಲ್ಲೇ ಹುಟ್ಟಿ ಬೆಳೆದಿರೋದು. ಒಂದು 5 ವರ್ಷದಿಂದ ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ ಸರ್ ಇವಾಗ. ಒಂದು ಇಲ್ಲಿ ಒಂದು ಥಿಯೇಟರ್ ಅಲ್ಲಿ ವೃತ್ತಿರಂಗ ಅಂತ ಒಂದು ನಾಟಕದ ಥಿಯೇಟರ್ ಅಲ್ಲಿ ನಾನು ಆ, ಈ, ಆ, ಅಭಿನಯ ಮಾಡ್ತಾ ಇದ್ದೆ. ಅದು ಹಿಂಗೆ ಪರಿಚಯ ಆಗಿ ಲೋಕೇಶ್ ಶಾರ್ಲಿ ಕಡೆಯಿಂದ ನನಗೊಂದು ಆಫರ್ ಬಂತು. ಮೊದಲನೇ ಸಿನಿಮಾ ಸರ್ ನಂದಿದು, ಮತ್ತು ಮೊದಲನೇ ಇಂಟರ್ವ್ಯೂ ಸರ್ ನಂದಿದು. ವೆರಿ ನೈಸ್. ಇಬ್ಬರಿಗೂ ಧನ್ಯವಾದ ಹೇಳ್ತೀನಿ ಸರ್ ನಾನು. ಸರ್ ಇದ್ರಲ್ಲಿ ಮೊದಲಿಗೆ ಲೋಕೇಶ್ ಸರ್ ಹೋಗ್ತಾ ಒಂಥರ ಫ್ರೆಂಡ್ ತರ ಆದ್ರು ಸರ್. ಅದೇ ತುಂಬಾ ಪ್ರೋತ್ಸಾಹ ಕೊಡೋರು, ತುಂಬಾ ಪ್ರೀತಿಸೋರು, ನೀಟಾಗಿ ಹೇಳೋರು. ಅದು ತುಂಬಾ ಇಷ್ಟ ಆಗೋಯ್ತು ಸರ್ ನನ್ಗೆ. ಈ ತಂಡದಲ್ಲಿ ಇನ್ನೂ ಕಂಟಿನ್ಯೂ ಇರ್ಬೇಕು ಅನ್ನೋ ಆಸೆ. ಅದನ್ನ ಲೋಕೇಶ್ ಸರ್ ಹತ್ರ ಕೇಳ್ಕೊಂತೀನಿ. ಇವಾಗ ಒಬ್ಬಟ್ಟಲ್ಲಿ ನಂದು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್, ಗೌಡರ್ ಕ್ಯಾರೆಕ್ಟರ್. ನನ್ಗೆ ಇಷ್ಟ ಆಯ್ತು, ಚೆನ್ನಾಗಿದೆ. ಪ್ರೇಕ್ಷಕರಿಗೆ ಇಷ್ಟ ಆಗ್ಲಿ, ಸಿನಿಮಾನ ಥಿಯೇಟರ್ ಅಲ್ಲೇ ಬಂದು ನೋಡ್ಲಿ ಅಂತ ನಾನು ಎಲ್ಲರಲ್ಲೂ ಒಂದು ಕೇಳ್ಕೊಂತೀನಿ. ಒಳ್ಳೆ ಮಾತು ಮುತ್ತುರಾಜ್ ಅವರೇ, ತುಂಬಾ ಒಳ್ಳೆ ಮಾತು. ಬನ್ನಿ ಅವರ ಅಲಿ ಅವ್ರ ಹತ್ರ ಹೋಗೋಣ. ಅಲಿ ಮತ್ತೆ ತಂಡ ಅಂತ ಹೇಳಿ ಹೇಳ್ತೀನಿ. ಅವರೊಂದು 2-3 ಜನ ಒಟ್ಟಿಗೆ ಕುತ್ಕೊಂಡಿದ್ದಾರೆ. ಅಲಿ ಅವರೇ ಇಂಟ್ರೊಡ್ಯೂಸ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ. ನಾವು ಹುಬ್ಬಳ್ಳಿಯಿಂದ ಆಲಿ ಅಂತ, ನೃತ್ಯ ತಂಡ. ದಿಸ್ ಇಸ್ ಐ ಆಮ್ ರೇಷ್ಮಾ ದೇವಮಾನೆ, ಬಟ್ ಇನ್ ದಿಸ್ ಫೀಲ್ಡ್ ದೇ ಕಾಲ್ ಮೀ ವೀರು. ಫಸ್ಟ್ ಆಫ್ ಆಲ್ ಪುನೀತ್ ಅವರಿಗೆ ಜಯವಾಗಲಿ. ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ನಮಸ್ಕಾರ, ವಿಜಯವಾಗಲಿ. ನಮ್ಮ ರಾಜೀವ್ ಸರ್ಗೆ, ಫಸ್ಟ್ ಆಫ್ ಆಲ್ ಲೋಕೇಶ್ ಸರ್ ತುಂಬಾ 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 ಥ್ಯಾಂಕ್ ಯು ನಮ್ಗೆ ಪ್ರೋತ್ಸಾಹಿಸಿಕೆ. ಒಬ್ಬಟ್ಟು ಕನ್ನಡ ಚಲನಚಿತ್ರದಲ್ಲಿ ಒಂದು ಸಿಹಿ ಹಾಕಿದ್ದೀವಿ, ಸಿಹಿ ಊಟ. ಲೋಕೇಶ್ ಸರ್ ಫಸ್ಟ್ ಆಫ್ ಆಲ್ ಟೈಟಲ್ ಗ್ರೇಟ್ ಸರ್. ಲೋಕೇಶ್ ಸರ್ ಚಾನ್ಸ್ ತುಂಬಾ 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 ಧನ್ಯವಾದ. ರಾಜೀವ್ ಸರ್ ನಮ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಒಂದು ದೊಡ್ಡ ಥ್ಯಾಂಕ್ ಯು. ಹೇಳಿ ಸೆಲೆಬ್ರಿಟಿ ಅಂತ ಹೇಳಿದ್ಮೇಲೆ ನಮ್ಗೊಂದು ಒಳ್ಳೆ ಫೀಲ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಅಮಿತ್ ಸರ್ ನಮ್ ಹೀರೋ ಸರ್, ಹೀರೋ ಅಂತ ಅವ್ರು ಹೇಳ್ತಾ ಇದ್ದಾರೆ, ಬಟ್ ಆನ್ ಫೀಲ್ಡ್ ಹೀರೋ ಸರ್ ವಾಸ್ ದ ಬಿಗ್ಗೆಸ್ಟ್ ಕಿಲ್ಲರ್ ಫಾರ್ ಅಸ್. ತುಂಬಾ 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 ಮೆಮೊರೀಸ್ ಇದೆ ಅವ್ರ ಜೊತೆಗೆ. ಥ್ಯಾಂಕ್ ಯು ಅಮಿತ್ ಸರ್. ಥ್ಯಾಂಕ್ ಯು ಸುನಂದ ಮೇಡಮ್. ಪಾಪ ನಮ್ಮಿಂದ ಅವ್ರಿಗೆ ಇಂಜರಿ ಜನ ಆಗಿ ಸೋಷಿಯಲ್ ಮೀಡಿಯಾ ನೆಕ್ಸ್ಟ್ ಬೈಕೊಟ್ಟಿದ್ರು ಗೊತ್ತಿಲ್ಲ ನಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತುಂಬಾ ಒಳ್ಳೆ ಡೆಫಿನೆಟ್ ಆಗಿ ಆಗುತ್ತೆ. ನೀವು ಇಷ್ಟೆಲ್ಲ ಡೆಡಿಕೇಶನ್ ಕೊಟ್ಟು, ಇಷ್ಟೆಲ್ಲ ಒಂದು ಟೈಮ್ ಕೊಟ್ಟು ನೀವು ಡೆಫಿನೆಟ್ ಆಗಿ ಒಂದು ಒಬ್ಬಟ್ಟು ಪಿಕ್ಚರ್ ಅಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಮಾಡಿದಿರ. ಖಂಡಿತವಾಗಿ ಅದು ಚೆನ್ನಾಗಿ ಬರುತ್ತೆ. ಎಲ್ರಿಗೂ ಡೆಫಿನೆಟ್ ಆಗಿ ಇಷ್ಟನೂ ಆಗುತ್ತೆ. ಮತ್ತೆ ಇನ್ನೊಬ್ರು ಯಾರೋ ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ ಯು. ಇನ್ನೊಬ್ರು ಯಾರೋ ಜಾಯ್ನ್ ಆಗಿದ್ದಾರೆ, ಪ್ರಜ್ವಲ್ ಗೌಡ ಅಂತ ಹೇಳಿ ತೋರಿಸ್ತಾ ಇದೆ. ಅವ್ರು ಯಾರು ಅಂತ ಹೇಳ್ಬೋದಾ? ಅನ್ಮ್ಯೂಟ್ ಮಾಡಿ. ಹಾ ಹೇಳಿ. ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ. ಪ್ರಜ್ವಲ್ ಹೇಳಿ. ನಾನು ಬಾಲನಟನಾಗಿ ಆಕ್ಟ್ ಮಾಡಿದ್ದೀನಿ. ಓಕೆ. ಒಬ್ಬಟ್ಟು ಮೂವಿ ಫುಲ್ ಕಾಮಿಡಿ ಇದೆ, ನಂಗೆ ಇಷ್ಟ ಆಯ್ತು. ಓಕೆ, ವೆರಿ ನೈಸ್ ಪ್ರಜ್ವಲ್.
ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀವು ಆಕ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ದೀರಿ. ಹೇಗೆ ಅನಿಸ್ತದೆ ಪ್ರಜ್ವಲ್? ಚೆನ್ನಾಗ್ ಅನ್ಸುತ್ತೆ. ಚೆನ್ನಾಗಿ ಅನ್ಸುತ್ತಾ? ಖುಷಿ ಆಯ್ತಾ ನಿಮ್ಗೆ ಆಕ್ಟಿಂಗ್ ಮಾಡುವಾಗ? ಆ ಖುಷಿ ಆ- ಆಯ್ತು ಸರ್. ಆ ಮುಖದಲ್ಲೇ ಕಾಣಿಸ್ತಾ ಇದೆ ಎಷ್ಟು ಖುಷಿ ಇದ್ದೀರಿ ಅಂತೇಳಿ. ಒಳ್ಳೇದಾಗ್ಲಿ, ಆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಪರಮಾತ್ಮನಲ್ಲಿ ಕೇಳ್ಕೊತೀನಿ. ಬನ್ನಿ ಪ್ರೇಕ್ಷಕರಿಗೆ, ಇವತ್ತು ನಮ್ಮ ಜೊತೆ ಒಬ್ಬಟ್ಟು ಟೀಮ್ ಇದ್ದಾರೆ, ಅವ್ರ ಜೊತೆ ಮಾತುಕತೆ ನಡೀತಾ ಇದೆ. ಇದು ಒಬ್ಬಟ್ಟು ಹೇಗೆ, ಮೇಕಿಂಗ್ ಆಫ್ ಒಬ್ಬಟ್ಟು ಅಂತ ನಾವು ಇದಕ್ಕೆ ಟೈಟಲ್ ಕೊಟ್ಟಿದ್ದೀವಿ. ಅದರದ್ದು ಒಂದು ಇಂಟ್ರೆಸ್ಟಿಂಗ್ ಇಂಟರಾಕ್ಟಿವ್ ಸೆಷನ್ ಇದೆ. ಸೊ ನಮ್ಮ ಡೈರೆಕ್ಟರ್ ಅವ್ರ ಹತ್ರ ಹೋಗೋಣ, ಲೋಕೇಶ್ ಅವ್ರ ಹತ್ರ. ಸರ್, ಫಸ್ಟ್ ಆಫ್ ಆಲ್ ನಮಗೆ ಹೇಳಿ, ಇದು ಒಬ್ಬಟ್ಟು ಅಂತ ಈ ಹೆಸರು ಬರಲಿಕ್ಕೆ ಕಾರಣ, ಈ ಪಿಕ್ಚರ್ ಮಾಡಬೇಕು ಅಂತೇಳಿ ನಿಮಗೆ ಒಂದು ಆ ಐಡಿಯಾ ಬಂದದ್ದು ಯಾವ ಥರದ ಇನ್ಸ್ಪಿರೇಷನು, ಹೇಗೆ ಇದೆಲ್ಲ ನಿಮಗೆ ನಿಮ್ಮ ತಲೆಯಲ್ಲಿ ಬಂತು ಇದು ಮಾಡಬೇಕು, ಇದೇ ಹೆಸರು ಕೊಡಬೇಕು ಅಂತ? ನಮ್ಮ ಪ್ರೇಕ್ಷಕರು ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಈ ಕ್ವಶನ್ಗೆ ಆನ್ಸರ್. ಸರ್, ಈ ಸಿನಿಮಾ ನಾನು 2018 ಅಲ್ಲಿ ಸ್ಟೋರಿ ರೆಡಿ ಮಾಡಿದೆ. ಸೊ ರೆಡಿ ಮಾಡೋ ಟೈಮಲ್ಲಿ ಇದನ್ನ ನಾವು ಒಬ್ಬಟ್ಟು ಅಂತ ಹೆಸರಿಟ್ಟಿರ್ಲಿಲ್ಲ. ಓಕೆ. ಹಾಗೆ ಸ್ಟೋರಿ ಮಾತ್ರ ರೆಡಿ ಮಾಡ್ಕೊಂಡ್ ಬಂದ್ವಿ. ಮತ್ತೆ ನಮ್ಮ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಅಂತೇಳಿ ಕಾಮಿಡಿ ವಿತ್ ಮೆಸೇಜ್ ನ ತಗೊಂಡ್ಬರ್ಬೇಕು. ಜನ ನೋಡ್ಬೇಕು ಅಂದ್ರೆ ಅವ್ರಿಗೆ ಮನೋರಂಜನೆ ಇರ್ಬೇಕು, ಮನೋರಂಜನೆ ಜೊತೆ ಒಂದು ಮೆಸೇಜ್ ಕೊಡ್ಬೇಕು. ಆತರ ಮಾಡ್ಕೊಂಡು ಬಂದೆ. ಅದರಲ್ಲಿ ಅವಾಗ ಮೆಸೇಜ್ ಯಾವ ತರ ಕೊಡೋದು, ಫಸ್ಟ್ ಬೇರೆ ತರ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದೆ, ಅದಿಷ್ಟ ಆಗ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಏಜ್ ಬರಾಗಿರೋಂಥವ್ರನ್ನ ತಗೊಂಡು ಮಾಡ್ಬೇಕು. ಆಮೇಲೆ ಎಲ್ಲಾ ಸಿನಿಮಾದಲ್ಲೂ ಬರೀ ಯೂತ್ಸ್ ಇಟ್ಕೊಂಡೇ ಸಿನಿಮಾ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಕೆಲವ್ರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಂತ ಹೋದ್ರೆ ನಮ್ಮ ಬೇರೆ ಸೀನಿಯರ್ಸ್ ಗಳೆಲ್ಲ ಏನ್ ಮಾಡ್ಬೇಕು? ಹಾಗಾಗಿ ನನ್ಗೆ ಅದೊಂದ್ ಸ್ವಲ್ಪ ಮನ್ಸಲ್ಲಿ ಇತ್ತು, ಇಲ್ಲ ನಾನು ಈ ತರ ಒಂದು ಜೊತೆ ಮಾಡ್ಕೊಂಡೆ ಸಿನಿಮಾ ಮಾಡ್ಬೇಕು, ಬರೀ ಹೊಸೊಬ್ರನ್ನೇ ತಗೊಂಡ್ಬರ್ಬಾರ್ದು, ನಮ್ಮ ಬೇರೆ ನಟರುಗಳು ಇರ್ತಾರಲ್ಲ ಅಂತವ್ರ ಜೊತೆ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಇಂದ ಪ್ಲಾನ್ ಇತ್ತು. ಅದಾದ್ಮೇಲೆ ಅದು ತಕ್ಕನಾಗೆ ಸ್ಟೋರಿ ರೆಡಿ ಮಾಡಿದ್ವಿ. ಸ್ಟೋರಿ ರೆಡಿ ಮಾಡಿ ಆಮೇಲೆ ಇದು ಒಂದು ಯುಗಾದಿ ಹಬ್ಬದಲ್ಲಿ ನಡೆಯುವಂತ ಘಟನೆ. ಆ ಘಟನೆಯಲ್ಲಿ ಏನಾಗತ್ತೆ, ಆ ಒಂದು ಯಾರು ಸಾಯ್ತಾನೆ ವ್ಯಕ್ತಿ, ಆ ವ್ಯಕ್ತಿ ಒಬ್ಬಟ್ಟು ತಿಂತ ಸತ್ತೋಗ್ತಾನೆ. ಅದನ್ನ ನಮ್ಮ ಸ್ಟೋರಿ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಿದ್ದಾಗ ನಮ್ಮ ಸುನಂದಾ ಮೇಡಮ್ ಅವ್ರು ಹೇಳಿದ್ರು, ಈ ತರ ಇದೆಯಲ್ಲ ಮೇನ್ ಪಾಯಿಂಟ್ ಆಫ್ ವ್ಯೂ, ಒಬ್ಬಟ್ಟು ತಿನ್ಕೊಂಡು ಸಾಯದೆ ನಮ್ಗೆ ಹೈಲೈಟ್ ಆಗತ್ತೆ, ಆ ಬಾಡಿ ಮೇಲೆ ಒಂದಷ್ಟು ಜರ್ನಿ ಇರುತ್ತಲ್ಲ, ಹಾಗಾಗಿ ಒಬ್ಬಟ್ಟು ಅಂತ ಯಾಕೆ ಇಡಬಾರ್ದು ಅಂತ ಒಂದ್ ಕ್ವಶನ್ ಮಾಡಿದ್ರು. ಅವಾಗ ತಟ್ಟಂತ ತಲೆ ಬಂತು, ನಮ್ಮ ನಾಡ ಹಬ್ಬ ಅಂದ್ರೆ ಯುಗಾದಿ, ಯುಗಾದಿ ಅಂದ್ರೆ ಒಬ್ಬಟ್ಟು. ಸೊ ಒಬ್ಬಟ್ಟು ಅಂದ್ರೆ ಪಾಸಿಟಿವ್ ಸ್ವೀಟ್. ಸೊ ಎಲ್ಲಾ ತರದಲ್ಲೂ ನಮ್ದು ಬಹಳ ಖುಷಿ ಆಯ್ತು. ಹಂಗಾಗಿ ಒಬ್ಬಟ್ಟನ್ನೇ ಇಡ್ಬೇಕು ಅಂತೇಳಿ ನಿರ್ಧಾರ ಮಾಡಿ ಅವ್ರು ಒಬ್ಬಟ್ಟು ಅಂತೇಳಿ ಹೆಸರಿಟ್ರಿ ಸರ್. ವೆರಿ ನೈಸ್, ವೆರಿ ನೈಸ್. ನಾನೇನ್ ಅನ್ಕೊಂಡಿದ್ದೆ, ಅಲ್ಲಿ ಒಬ್ಬಟ್ಟು ಅಂತ ಒಂದು ಪಾಕಶಾಲೆ, ಒಬ್ಬಟ್ಟು ಪಾಕಶಾಲೆ ಅಂತ ಒಂದು ಸೌತ್ ಬೆಂಗಳೂರಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಸೊ ನಾನು ಯುಗಾದಿ ಟೈಮಲ್ಲಿ ಇದ್ದಾಗ ಅಲ್ಲಿಂದ ಹೋಗುವಾಗ ಒಂದಿಷ್ಟು ದೊಡ್ಡ ಲೈನ್ ಇತ್ತು ಆ ಒಬ್ಬಟ್ಟು ಖರೀದಿ ಮಾಡ್ಲಿಕ್ಕೆ ಜನರು. ಸೊ ನೀವೇನಾದ್ರೂ ಆ ಒಬ್ಬಟ್ಟು ಪಾಕಶಾಲೆಯನ್ನು ನೋಡಿ ಈ ಹೆಸರು ನಿಮಗೆ ಐಡಿಯಾ ಬಂತ ಅಂತ ತಿಳ್ಕೊಂಡೆ. ಇರ್ಲಿ, ಸುನಂದಾ ಮೇಡಮ್ಗೆ ಈ ಐಡಿಯಾ ಬಂದದ್ದು ಭಾರಿ ಗಮ್ಮತ್ ಅಂತ ಅನಿಸ್ತದೆ. ಯಾಕಂದ್ರೆ ಇದು ತುಂಬಾ ಕ್ಯಾಚಿ ಇದೆ, ಇದು ವರ್ಡ್ ಹೆಸರು ಇದೆ ಅಲ್ಲ, ತುಂಬಾ ಕ್ಯಾಚಿ ಇದೆ. ಸೊ ಡೆಫಿನೆಟ್ ಆಗಿ ಒಳ್ಳೇದಾಗ್ಲಿ, ಸಕ್ಸಸ್ ಆಗ್ಲಿ ಅಂತ ನಾವು ಆ ಪರಮಾತ್ಮನಲ್ಲಿ ಕೇಳ್ಕೊತೀವಿ. ಅಂಡ್ ಪ್ರೇಕ್ಷಕರಿಗೂ ಹೇಳ್ತಾ ಇದ್ದೀನಿ, ಇನ್ನೂ ಈ ಪಿಕ್ಚರ್ ಕಮಿಂಗ್ ಸೂನ್ ಅಂತ ಇದೆ, ರಿಲೀಸ್ ಆಗುವ ಹಂತದಲ್ಲಿದೆ. ಈಗ ಎಲ್ಲ ಕ್ಲಿಯರ್ ಆಗಿದೆ, ಸೆನ್ಸರ್ ಸರ್ಟಿಫಿಕೇಶನ್ ಅದು ಇದು ಎಲ್ಲ ಕ್ಲಿಯರ್ ಆಗಿದೆ. ಈಗ ಒಳ್ಳೆ ದಿನ ನೋಡಿ, ಅದೊಂದು ಮುಹೂರ್ತ ನೋಡಿ ಒಂದು ರಿಲೀಸ್ ಆಗುವ ಒಂದು ಹಂತಕ್ಕೆ ಬಂದಿದೆ. ಸೊ ಕರ್ನಾಟಕ ಥಿಯೇಟರ್ಸ್ ಅಲ್ಲಿ ಯಾವಾಗ ರಿಲೀಸ್ ಆಗುತ್ತೆ, ಹಾಗೇನೆ ನಮ್ಮ US ಅಲ್ಲಿ ಕೂಡ ಒಂದು ರಿಲೀಸ್ ಮಾಡುವ ಒಂದು ಪ್ಲಾನ್ ಇದೆ. ಸೊ ಅದನ್ನು ಕೂಡ ಮುಂದೆ ಮಾತಾಡ್ತೀವಿ. ಆದ್ರೆ ಇದೊಂದು ಸಣ್ಣ ಬ್ರೇಕ್ ಅಂತ ತಗೊಂಡು ಬರೋಣ. ಒಬ್ಬಟ್ಟು ನಿಮಗಾಗಿ, ಒಬ್ಬಟ್ಟು ನಿಮಗಾಗಿ. ಬಾರೋ ಮಗ ಒಬ್ಬಟ್ಟು ಪಿಕ್ಚರ್ ನೋಡೋಣ ಮಗ. ಬಾರೋ ಮಗ ಒಬ್ಬಟ್ಟು ಊಟನ ಮಾಡೋಣ ಮಗ.
ಶಿಲೆ ಹೊಡಿಬಾ. ಒಬ್ಬಟ್ಟು 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 ನಿಮಗಾಗಿ, ಒಬ್ಬಟ್ಟು 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 ನಿಮಗಾಗಿ. ಯುಗಾದಿಗೆ ಒಬ್ಬಟ್ಟು ಮುಖ್ಯಾರಿ, ಇಲ್ದೆ ಹೋದ್ರೆ ಹಬ್ಬನೇ ವೇಸ್ಟು ರೀ. ಬೇಗ ಬೇಗ ಕೆಲ್ಸನ ಮಾಡ್ತಲ್ರಿ, ಒಬ್ಬಟ್ಟು ಪಿಕ್ಚರ್ ನೋಡಕ್ ನಡೀರಿ. ಮಂಡ್ಯ ಪಕ್ಕ ಸಾಧ್ಯ ಸರ್ಗೂರು, ಅಲ್ಲಿ ಲೊಕೇಶನ್ ನಮ್ಮೂರು. ರವಿ ಕೀರ್ತಿ ಮ್ಯೂಸಿಕಲ್ ದರ್ಬಾರು, ಇಲ್ಲಿ ಅಮಿತ್ ಸುನಂದ ಮೆಂಚೋರು. ನಮ್ಗೆ ದೇವ್ರು, ಜನ ಸೇವೆಗಾಗಿ ಸುಸೌರ ಬೇವರು. ಅಪ್ಪು ದಾರಿಯಲ್ಲೇ ನಡೆಯೋದ್ ನಮ್ಮ ಉಸಿರು. ಕನ್ನಡ ಅಂತ ಬಂದ ರಾಜಣ್ಣನ ಹೆಸರು, ರಾಜಣ್ಣನ ಹೆಸರು, ರಾಜಣ್ಣನ ಹೆಸರು. ಬಾರೋ ಮಾವಾ ಬಾರೆ ಅಕ್ಕ, ಒಬ್ಬಟ್ಟು ಮಾಡೋದಕ್ಕ. ಬಾರೋ ಮಗ ಬಾರೋ ಮಗ, ಒಬ್ಬಟ್ಟು ಪಿಕ್ಚರ್ ನೋಡೋಣ ಮಗ. ಬಾರೋ ಮಗ ಬಾರೋ ಮಗ, ಒಬ್ಬಟ್ಟು ಊಟನ ಮಾಡೋಣ ಮಗ. ಒಬ್ಬಟ್ಟು 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 ನಿಮಗಾಗಿ, ಒಬ್ಬಟ್ಟು 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 ನಿಮಗಾಗಿ. ವೆಲ್ಕಮ್ ಬ್ಯಾಕ್ ಟು ಕನ್ನಡವಾಣಿ. ಈಗೀಗ ಜಾಯ್ನ್ ಆಗಿದ್ರೆ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಜೊತೆ ಒಬ್ಬಟ್ಟು ಪಿಕ್ಚರಿನ ಕ್ರೂ ಇದ್ದಾರೆ, ಟೀಮ್ ಇದ್ದಾರೆ. ಆದ್ರೆ ಈಗ ಒಂದು 2 ನಿಮಿಷ ನಾವು ಬ್ರೇಕ್ ತಗೊಳ್ತಾ ಇದ್ದೀವಿ. ನಮ್ಮ ಅಕ್ಕ ಸಮ್ಮೇಳನದ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಹರಿದಾಸ್ ಅವರು ಮತ್ತೆ ಕೂಡಿದ್ದಾರೆ. ನಮಸ್ಕಾರ ಹರಿದಾಸ್ ಅವರೇ. ನಮಸ್ಕಾರ, ಹೇಗಿದ್ದೀರಾ? ಥ್ಯಾಂಕ್ ಯು. ನಾವು ಚೆನ್ನಾಗಿದ್ದೀವಿ. ಇವತ್ತು ನಿಮ್ಗೊಂದು ಇನ್ನೊಂದು ಕ್ವಿಕ್ ಆಗಿ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ನಮ್ಮ ಒಬ್ಬಟ್ಟು ಪಿಕ್ಚರ್ ಅಂತ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ಬೇಗನೆ ಕರ್ನಾಟಕದಲ್ಲಿ. ಅವರ ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್, ಆಕ್ಟ್ರೆಸಸ್ ಎಲ್ಲ ನಮ್ಮ ಜೊತೆ ಇದ್ದಾರೆ. ಅವ್ರ ತಂಡದ ಜೊತೆ ಇದ್ದೀವಿ. ಸೊ ನಾವು ಲೋಕೇಶ್ ಮತ್ತೆ ಎಲ್ರಿಗೂ ಟೀಮ್ ಅವರಿಗೂ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಹರಿದಾಸ್ ಅವರು ನಮ್ಮ ಅಕ್ಕ ಸಮ್ಮೇಳನ ಏನು ನಡೀತಾ ಇದೆ ಆಗಸ್ಟ್ ಅಲ್ಲಿ, ಸೊ ಅದರ ಬಗ್ಗೆ ಒಂದು 2 ನಿಮಿಷ ಅವರು ಮಾತು ಹೇಳ್ತಾ ಇದ್ದಾರೆ, ಅದು ಹೇಗೆ ಪ್ರಿಪರೇಷನ್ ಆಗ್ತಾ ಇದೆ ಅಂತ. ಸೊ ಬನ್ನಿ ನೋಡೋಣ. ಒಬ್ಬಟ್ಟು ತಂಡದ ಎಲ್ಲಾ ಸದಸ್ಯರಿಗೂ ಶುಭಾಶಯಗಳು. ನಾವು ಅಕ್ಕ ಸಮ್ಮೇಳನಕ್ಕೆ ಮಾಡ್ತಿರುವ ಡೆಕೋರೇಷನ್ ಬಗ್ಗೆ ಒಂದು ಲೈವ್ ನಾವು ತೋರಿಸ್ತಾ ಇದ್ದೀನಿ, ದಯವಿಟ್ಟು ಬನ್ನಿ ನೋಡಿ ನಮ್ಮ ವಾಲಂಟಿಯರ್ಸ್ ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ಇದು ಮಂಜುನಾಥ್, ಇದು ನಮ್ಮ ಒಂದು ಬೇಲೂರು ಚೆನ್ನಕೇಶ್ವ ದೇವಸ್ಥಾನದ ಒಂದು ಪ್ರಿಪರೇಷನ್ ನಾವು ಮಾಡ್ತಾ ಇದ್ದೇವೆ. ಇದು ಜಯರಾಮ್ ಅಂಡ್ ಅನಿಲ್. ಇದು ನೋಡಿ ನಮ್ದು ಭುವನೇಶ್ವರಿ ನಾವು 7 ಫೀಟ್ ಅಡಿ ಇದ್ದದ ಭುವನೇಶ್ವರಿ ಮಾಡ್ತಾ ಇದ್ದೇವೆ. ಇದನ್ನ ಮಾಡಿದವರು ವಿನಯ್ ಕಾಳಾಚಾರ್. ಅಂಡ್ ನಮ್ಮ ಲೇಡೀಸ್ ನೋಡಿ ಯಾವ ತರದ ಇವರೇ ವಿನಯ್ ಮೇನ್ ಮಾಡಿರೋ ಶಿಲ್ಪಿ. ಇದು ನಮ್ಮ ಎಲ್ಲ ಲೇಡೀಸ್ ಒಂದು ಮರವನ್ನ ಮಾಡ್ತಾ ಇದ್ದಾರೆ. ಸೊ ನಮಸ್ಕಾರ ಎಲ್ರಿಗೂ ಎಲ್ಲ. ಇದು ನೋಡಿ, ಇದು ನಮ್ದು ಆಕ್ಚುಲಿ ದ ಸ್ಟ್ರಕ್ಚರ್. ಇದನ್ನ ನಾವು ಒಂದು ಬ್ಲೂ ಪ್ರಿಂಟ್ ಮಾಡಿ ಇಟ್ಟಿದ್ದೇವೆ. ಸೊ ಚೆನ್ನಕೇಶ್ವ ದೇವಸ್ಥಾನದ ರಿಪ್ಲಿಕಾ ಮಾಡುವ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇದಾದ್ಮೇಲೆ ನೋಡಿ ನಮ್ಮ ಎಲ್ಲ ವಾಲಂಟಿಯರ್ಸ್, ಇದು ಬದ್ರಿ, ಪ್ರಕಾಶ್, ಶಿವಾನಂದ್ ಅಂಡ್ ವೇಣು, ಇವರೆಲ್ಲರೂ ಶನಿವಾರ ಆದಿತ್ಯವಾರ ನಮ್ಗೆ ಪ್ರತಿ ವಾರನು ನಮ್ಗೆ ಇದೇ ಒಂದು ವಾಲಂಟಿಯರ್ ಕೆಲಸ ನಡೀತಾ ಇದೆ. ಅಕ್ಕ ಸಮ್ಮೇಳನಕ್ಕೆ ಭರ್ಜರಿಯಾದ ತಯಾರಿ ನಡೀತಾ ಇದೆ. ಇದು ಬೇಲೂರು ಚೆನ್ನಕೇಶ್ವರ ಟೆಂಪಲ್ ನ ಒಂದು ಸ್ಕೆಲ್ಟನ್, 24 ಅಡಿ ಉದ್ದ ಮತ್ತು 12 ಅಡಿ ಎತ್ತರ ಇದೆ. ಸೊ ಹಾಗೂ ಮೈಸೂರು ಪ್ಯಾಲೇಸ್ ಮಾಡ್ತಾ ಇದ್ದೇವೆ. ಸೊ ಆ ತರದ ಒಂದು ಡಿಫ್ರೆಂಟ್ ವೇ ಆಫ್ ಸೆಲೆಬ್ರೇಷನ್ ಅಕ್ಕಗೆ ನಡೀತಾ ಇದೆ. ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಈ ತರ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ರಾಜು ಅವರೇ. ಈಗ ನೋಡಿ, ಇದು ವಿನಯ್, ಇದು ವಿನಯ್ ಅವರು ನಾವು ಕಿರೀಟ ಎಲ್ಲ ತಯಾರು ಮಾಡ್ತಾ ಇದ್ದೇವೆ. ಸೊ ಓವರ್ ಟು ರಾಜೀವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರಿದಾಸ್ ಅವರೇ. ಇಟ್ಸ್ ವೆರಿ ವೆರಿ ನೈಸ್. ಈ ಅಕ್ಕ ಒಂದು ಒಳ್ಳೆ ಪ್ರಿಪರೇಷನ್ ನಡೀತಾ ಇದೆ. ವಿನಯ್ ಅವರು ಇಷ್ಟು ಚೆನ್ನಾಗಿ ಈ ಭುವನೇಶ್ವರಿ ಒಂದು ಐಡಲ್ ಅನ್ನು ಇದು ಸ್ಕಲ್ಪ್ಟ್ ಮಾಡಿ ಅದನ್ನಕ್ಕೊಂದು ಕಿರೀಟ ಈಗ ನೋಡ್ತಾ ಇದ್ದಾರೆ, ಹೇಗೆ ಇದು ಮ್ಯಾಚ್ ಆಗ್ತಾ ಇದೆ ಏನೋ ಇಲ್ಲೋ ಅಂತೇಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ.
ಹ್ಯಾಟ್ಸ್ ಆಫ್ ಟು ಯು ಆಲ್ ಅಕ್ಕ ವಾಲಂಟಿಯರ್ಸಿಗೆ. ಇಷ್ಟು ಚೆನ್ನಾಗಿ ನೀವು ಒಂದು ಡೆಡಿಕೇಶನ್, ಒಂದು ಡಿಟರ್ಮಿನೇಷನ್ ಇಟ್ಕೊಂಡು ಈ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮುಂದಿನ ವಾರ ಮತ್ತೆ ಸಿಗೋಣ ಸಂಡೇ. ಹರಿದಾಸ್ ಅವರೇ, ಥ್ಯಾಂಕ್ ಯು ರಾಜು. ಥ್ಯಾಂಕ್ ಯು, ಸಿಗೋಣ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ನಮ್ಮ ಒಬ್ಬಟ್ಟು ಟೀಮು. ಸೊ ಯಾಕಂದ್ರೆ ಅಕ್ಕದ ಬಗ್ಗೆ ಒಂದು ಹೇಳೋದಾದ್ರೆ, ಅಕ್ಕ ಅಂದ್ರೆ ಅಮೆರಿಕನ್ ಕನ್ನಡ ಕೂಟ ಅಸೋಸಿಯೇಷನ್, ಅದು ಒಂದು ದೊಡ್ಡ ಒಂದು ಗ್ರೂಪ್ ಆಫ್ ಅಸೋಸಿಯೇಷನ್. ಎಲ್ಲಾ ಕನ್ನಡ ಕೂಟ ಒಂದು ಸೇರಿ, ಹಾಗೇನೆ ವರ್ಲ್ಡ್ ಇಂದ ಕೂಡ ತುಂಬಾ ಜನ ಬರ್ತಾರೆ. ಇದು ಪ್ರತಿ ಸಲ ಬೇರೆ ಬೇರೆ ಡೆಸ್ಟಿನೇಷನ್ ಅಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮ, ಸಮ್ಮೇಳನ. ಇದೊಂದು ಸಮ್ಮೇಳನಕ್ಕಿಂತ ಒಂದು ದೊಡ್ಡ ಒಂದು ಫ್ಯಾಮಿಲಿ, ಒಂಥರ ಗೆಟ್ ಟುಗೆದರ್ ತರ ಇರುತ್ತೆ. ಸೊ ಡೆಫಿನೆಟ್ ಆಗಿ ನಿಮ್ಗೆ ಯಾರಿಗಾದ್ರೂ ಅವಕಾಶ ಇದ್ರೆ ಖಂಡಿತವಾಗಿ ನೀವು ಅದನ್ನು ಅಟೆಂಡ್ ಮಾಡಲೇಬೇಕು ಅಂತ ಹೇಳ್ತೀನಿ. ಇದು 2.5-3 ದಿವಸದ್ದು ಒಂದು ಇಂಟ್ರೆಸ್ಟಿಂಗ್ ಕಾರ್ಯಕ್ರಮ ಇರುತ್ತೆ. ಸೊ ಅಲ್ಲಿ ತುಂಬಾ ಜನ, ಈ ನಟರು, ಅದು ಆಕ್ಟರ್ಸ್, ಆಕ್ಟ್ರೆಸಸ್, ನಮ್ಮ ಮ್ಯೂಸಿಷಿಯನ್ಸ್, ಹಾಗೇನೆ ನಮ್ಮ ಬೇರೆ ಬೇರೆ ಕಲಾವಿದರು ಎಲ್ಲರೂ ಬಂದು ಸೇರ್ಕೊಳ್ತಾರೆ. ಹಾಗೇನೆ ನಮ್ಮ ಕನ್ನಡ ಕೂಟ ಅಮೆರಿಕದಿಂದ ಅಥವಾ ಕೆನಡಾದಿಂದ, ಆಸ್ಟ್ರೇಲಿಯಾದಿಂದ, ಅಲ್ಲಿಂದ ಎಲ್ಲಿಂದ ಎಲ್ಲ ಕಡೆನೂ ಪೂರಾ ವರ್ಲ್ಡ್ ಇಂದ ಬಂದು ಇಲ್ಲಿ ಸೇರ್ತಾರೆ. ಒಳ್ಳೆ ಹರಿದಾಸ್ ಅವರು ಯಾವಾಗಲೂ ನಮಗೆ ಅಪ್ಡೇಟ್ ಕೊಡ್ತಾ ಇರ್ತಾರೆ ಪ್ರತಿ ಭಾನುವಾರ, ಈಗ ಆಗಸ್ಟ್ ತನಕ. ಸೊ ಡೆಫಿನೆಟ್ ಆಗಿ ಕನ್ನಡ ವಾಣಿ ಜೊತೆ ನೀವು ಕೂಡಿರಿ ಇದಕ್ಕೆ. ಸೊ ಬನ್ನಿ ಒಬ್ಬಟ್ಟಿನ ಬಗ್ಗೆ ಮಾತಾಡೋಣ. ಸೊ ಅಮಿತ್ ಅವ್ರ ಹತ್ರ ಹೋಗೋಣ. ಅಮಿತ್ ಮತ್ತೆ ಸುನಂದ ಅವರು, ಅಮಿತ್ ಅವರು ಹೀರೋ ಆಗಿದ್ದಾರೆ ಈ ಪಿಕ್ಚರ್ನಲ್ಲಿ, ಸುನಂದ ಅವರು ಹೀರೋಯಿನ್ ಆಗಿದ್ದಾರೆ. ಸೊ ಅಮಿತ್ ಅವರೇ, ನಿಮಗೆ ಈ ರೋಲ್ ಸಿಗುವಾಗ ನಿಮ್ಗೆ ಹೇಗೆ ಅನಿಸ್ತು? ಯಾಕಂದ್ರೆ ಇವರು ಹೊಸ ಡೈರೆಕ್ಟರು, ಫಸ್ಟ್ ಟೈಮ್, ನೀವು ಎಕ್ಸ್ಪೀರಿಯನ್ಸ್ ಇದ್ದ, ನೀವು ಕೂಡ ನಾವು ಡೈರೆಕ್ಟ್ ಮಾಡಿದ್ದೀರಾ, ಪ್ರೊಡ್ಯೂಸ್ ಮಾಡಿದ್ದೀರಾ. ಸೊ ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ರೋಲ್ ಸಿಗುವಾಗ ನಿಮ್ಗೆ? ರೋಲ್ ತುಂಬಾ ಚೆನ್ನಾಗಿತ್ತು ಅಂಡ್ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ನಾನ್ ಡೈರೆಕ್ಟರ್ ಆಗಿ ಮಾಡಿದೀನಿ ಇರ್ಬೋದು, ಬಟ್ ನನ್ನ ವರ್ಷನ್ಸ್ ಬೇರೆ ಇರುತ್ತೆ. ಇದೊಂದು ಟಿಪಿಕಲ್ ಹಳ್ಳಿ ಸೊಗಡಿನ ಸಿನಿಮಾ ಇದು. ಒಂದು ಮಂಡ್ಯ ಭಾಷೆ. ಸೊ ನಾವು ಮಂಗಳೂರಿನವರಾದ ಕಾರಣ ನಮ್ದು ಆಕ್ಸೆಂಟ್ ಹೋಗಲ್ಲ. ಎಲ್ಲ ಒಂದ್ ಕಡೆ ಮಂಗಳೂರು ಆಕ್ಸೆಂಟ್ ಬಿಟ್ಟು ಮಂಡ್ಯ ಸೊಗಡಿದು ಆ ಪರ್ಟಿಕ್ಯುಲರ್ ಆಕ್ಸೆಂಟ್ ನಮ್ಮ ಮಾಡ್ಬೇಕು. ಬಾರ್ಲಾ ಇಲ್ಲಿ ಏನ್ಲಾ ಯಾಕ್ಲಾ ಅಂತ. ಇದನ್ನ ಇದು ನಂಗೆ ಚಾಲೆಂಜಿಂಗ್ ಆಗಿತ್ತು. ಅಂಡ್ ಆಸ್ ಎ ಆರ್ಟಿಸ್ಟ್ ನಮ್ಗೆ ಅಂತ ಯಾವ್ದೇ ಚಾಲೆಂಜಿಂಗ್ ಆಗಿ ಬಂದ್ರೆ ದಟ್ ಇಸ್ ಲೈಕ್ ಗುಡ್, ಅದನ್ನ ಮಾಡ್ಬೇಕು, ಅವಾಗ್ಲೇ ನಾನು ಆರ್ಟಿಸ್ಟ್ ಅನ್ಸ್ಕೊಳ್ಳೋದು ಅಂತ. ಸೊ ಖುಷಿ ಆಯ್ತು. ಅಂಡ್ ಇವ್ರ ಸಬ್ಜೆಕ್ಟ್ ಚೆನ್ನಾಗಿತ್ತು. ಲೋಕೇಶ್ ಅವ್ರ ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ರು. ಆ ಎಳೆ ಚೆನ್ನಾಗಿತ್ತು. ಒಂದು ಒಬ್ಬಟ್ಟಿಂತ ಒಬ್ರು ಸತ್ತೋಗ್ತಾರೆ ಅಂತಂದ್ರು. ಸೊ ಅದು ನಮ್ಮ ಸೀನಿಯರ್ ಆರ್ಟಿಸ್ಟ್ ಅವರು, ಕಾಮಿಡಿಯನ್ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಅವರು ಒಬ್ಬಟ್ಟಿಂತ ಸತ್ತೋದ್ರ, ಅಥವಾ ನಾನು ಒಂದು ಕೈ ಕೊಟ್ಟಿರ್ತೀನಿ, ಅವ್ರು ಸ್ವಲ್ಪ ಕೀಟ್ಲೆ ಮಾಡ್ತಾರೆ, ನಂಗೆ ಎದುರಾಳಿ ಇರ್ತಾರ ಹಳ್ಳಿಯಲ್ಲಿ ಅಂತ. ಅಂದ್ರೆ ಅವರು ನಮ್ಮ ಸುನಂದ್ ಅವರು, ಅಂದ್ರೆ ಗಂಗಾ ಅಂತ ಅವ್ರ ಪಾತ್ರ, ಅವರಿಗೆ ಲೈನ್ ಹೊಡಿತಿರ್ತಾರೆ ಮದ್ವೆ ಆಗ್ಬೇಕು ಅಂತ. ಸೊ ನನಗೆ ಅಡ್ಡ ಬರ್ತೇನೆ ನೀನು ಅಂತೇಳಿ ನಾನು ಒಂದು ಕೈ ಕೊಟ್ಟಿರ್ತೀನಿ. ಸೊ ಒಬ್ಬಟ್ಟು ತಿಂತಾನೆ ಸತ್ತೋದ್ರ ಅಥವಾ ನಾನೇ ಏನಾದ್ರು ಮಾಡಿದ್ರ ಅನ್ನೋಂತ ಒಂದು ಕನ್ಫ್ಯೂಷನ್ ಇತ್ತು. ಜನಗೂ ಹಂಗೆ ಬಿಡ್ಬೇಕು. ಹೆಂಗ್ ಸತ್ತೋದ್ರು ಗೊತ್ತಿಲ್ಲ. ಬಟ್ ನನಗೆ ಮತ್ತು ಗಂಗಾಗಿ, ಅಂದ್ರೆ ಸುನಂದ ಅವ್ರಿಗೆ ಒಂದು, ಈಗ ಈ ಬಾಡಿ ಅಂದ್ರೆ ಅವ್ರಿಗೆ, ನನಗೆ ಬಾಡಿ, ಅವರಿಗೆ ಮಾವ ಅಂತ ಹೇಳ್ತಿರ್ತಾರ ಅವರು. ಬಾಡಿ ಅಂತ ಹೇಳ್ಬೇಡ, ಮಾವ ಅಂತ ಹೇಳು ಅಂತ. ನಾನು ಸರಿ, ಹೆಣನ ಏನ್ ಮಾಡೋದು ಅಂತ, ಅಂದ್ರೆ ಸಾಗಿಸ್ಬೇಕು, ನಾವು ಸಿಕ್ಕಿ ಬೀಳ್ಬಾರ್ದು. ಈ ಹೆಣನ ಸಾಗಿಸೋದು ಪ್ಲಸ್ ನಾವು ಸಾಗಿಸ್ತೀವಿ, ಅದು ಮತ್ತೆ ಮತ್ತೆ ನಮ್ಮ ಗಂಗನ್ ಮನೆ ಹೊಸ್ತಿಲ್ ಏನಿದೆ ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ ಯಾವಾಗ್ಲೂ. ಅದು ಟ್ವಿಸ್ಟ್, ಅದು ಹೆಂಗ್ ಬರ್ತಾ ಇದೆ ಅಂತ. ಸೊ ಈ ಕಾಮಿಡಿ ಪೋರ್ಷನ್ ಚೆನ್ನಾಗಿತ್ತು. ಟಿಪಿಕಲ್ ಹಳ್ಳಿ ಸೊಗಡಿದು, ಅಂದ್ರೆ ಇದನ್ನ ಫ್ಯಾಮಿಲಿ ಎಲ್ಲ ಕೂತು ನೋಡಿ ಎಂಜಾಯ್ ಮಾಡುವಂತ ಸಿನಿಮಾ ಇದು. ವೆರಿ ನೈಸ್ ಅಪ್ಡೇಟ್ ಅದ್ರ ಬಗ್ಗೆ. ಸೊ ಅಲ್ಲಿ ಒಂದು ಕಂಪನಿ ಅವ್ರ ಹತ್ರ ಹೋಗೋಣ. ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಅಲ್ಲಿ ಅವರೇ, ನೀವು ಕೊರಿಯೋಗ್ರಫಿ ಮಾಡುವಾಗ ನಿಮ್ಗೆ ಹೇಗೆ ಅನಿಸ್ತು? ಇವರನ್ನು ಕುಣಿಸುವ ಒಂದು ರೀತಿ ನಿಮ್ಗೆ ಹೇಗೆ ಅನಿಸ್ತು? ಇವರು ತುಂಬಾ ಕೋಆಪರೇಟಿವ್ ಅಥವಾ ಇವರಿಗೆ ತುಂಬಾ ನಿಮ್ಗೆ ಚಾಲೆಂಜಿಂಗ್ ಅನಿಸ್ತಾ? ಇವರಿಗೆ ಕುಣಿಸ್ಬೇಕಾದ್ರೆ ಹೇಗೆ ಅನಿಸ್ತು ನಿಮ್ಗೆ? ಆಕ್ಚುಲಿ ಇನ್ಸಿಡೆಂಟ್ ಆಯ್ತಲ್ಲಿ ಶೂಟಲ್ಲಿ ಏನಾಯ್ತು, ಕೆರೆ ಇತ್ತು, ಲೊಕೇಶನ್ ಕೆರೆ ಇತ್ತು. ಅದ್ ಬಂದ್ಬಿಟ್ಟು ಈ ದಂಡೆಯಿಂದ ಸೆಂಟ್ರ್ ನೀರಲ್ಲಿ ಹೋಗ್ಬೇಕು ಮಿಕ್ಸರ್. ಸೊ ಶಾರ್ಟ್ ಹೆಂಗಿದೆ, ಮಿಕ್ಸರ್ ಅಲ್ಲಿ ಇರ್ತಾರೆ, ಸುನಾದ ಮಾಡಿ ಈ ಕಡೆ ಕೆರೆ, ಕಡೆ ದಂಡೆಯಲ್ಲಿ ಇರ್ತಾರೆ, ಸೆಂಟ್ರಲ್ ನೀರ್ ಇದೆ. ಆಕ್ಷನ್ ಹೇಳಿದ್ಮೇಲೆ ಸರ್ಗೆ ಸೌಂಡ್ ಕೇಳಿಸ್ತಾ ಇಲ್ಲ.
ಅಮಿತ್ ಸರ್ ಬಂದ್ಬಿಟ್ಟು ಬೇರೆ ನಮ್ ಕೌಂಟ್ ಅಲ್ಲಿ ಸಿಂಕ್ ಮಾಡ್ತಾ ಇದಾರೆ. ಸಿಂಕ್ ಅಲ್ಲಿ ನಮ್ಗೆ ಗೊತ್ತಾಗ್ತಿಲ್ಲ ಸರ್ ಈಗ ಸಿಂಕ್ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಅಸ್ಟೆಂಟ್ಸ್ ಎಲ್ಲ ನನ್ಕೊಂಡ್ ಮಾಡ್ತಾ ಇದ್ದಾರೆ, ಮಾಸ್ಟರ್ ಏನ್ ಹೋಗ್ತಾ ಇದೆ ಇಲ್ಲಿಗೆ ಆಕ್ಷನ್ ಆಗ್ತಾ ಇದೆ ಸರ್ ಸಿಂಕ್ ಮಾಡ್ತಾ ಇದ್ದಾರೆ ಮುಂದೆ ನೋಡೋಣ ಅಂತ. ನಮ್ ಪ್ಲಾನ್ ಬಂದ್ಬಿಟ್ಟು ಬೇರೆ ಲಿರಿಕ್ಸ್ ಇತ್ತು. ಅಮಿತ್ ಸರ್ ಕೊಟ್ಟಿರೋ ಎಕ್ಸ್ಪ್ರೆಷನ್, ಸುನಂದ ಮೇಡಮ್ ಕೊಟ್ಟಿರೋ ಟೈಮಿಂಗ್ ಆ ಸಿಂಕ್ ಬೇರೆ ಬೇರೆ ಲಿರಿಕ್ಸ್. ಇದಕ್ಕೆ ಅನ್ನೋದು ಕ್ರಿಯೇಟಿವಿಟಿ ಅಂತ ಅಂತೀವಿ ನಾವಲ್ವಾ. ಸೊ ಅದು ಚೆನ್ನಾಗಿರುತ್ತೆ. ಈ ತರದ ಒಂದೊಂದ್ಸಲ ಇದು ಮಿಸ್ಪ್ಲೇಸ್ ಆದ್ರೂ ಕೂಡ ಅದೊಂದು ಬೇರೆ ತರ ನಾವು ಯೂಸ್ ಮಾಡ್ಕೋಬಹುದು. ಇಟ್ಸ್ ಅಮೇಜಿಂಗ್. ವೆರಿ ನೈಸ್, ವೆರಿ ನೈಸ್. ಅದೇ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದಾರೆ ಸುನಂದ್ ಅವರು, ಹೈಯೆಸ್ಟ್ ಡ್ಯಾನ್ಸ್ ಮಾಡಿದ್ರು ಅವರು. ಹೌದಾ? ಸೊ ಲೋಕೇಶ್ ಅವರೇ, ಇದು ಲೊಕೇಶನ್ ನೀವು ಶೂಟಿಂಗ್ ಎಲ್ಲ ಮಾಡಿದ್ದು ಕರ್ನಾಟಕದಲ್ಲೇ ಮಾಡಿದ್ರಾ ಅಥವಾ ಬೇರೆ ಸ್ಟೇಟಿಗೆ ಹೋಗ್ಬೇಕಾಗಿತ್ತಾ ಅಥವಾ ಹೇಗೆ? ಸರ್ ಇಲ್ಲ, ಇದು ಶೂಟಿಂಗ್ ಬಂದ್ಬಿಟ್ಟು ಮಂಡ್ಯ ಡಿಸ್ಟಿಕ್ ಅಲ್ಲಿ ಮಾಡಿದ್ದು. ಇದು ನಮ್ ತಾಯಿಯವರ ಹುಟ್ಟು ಊರಿದು. ನಮ್ ತಾಯಿ ಹುಟ್ಟು ಬೆಳೆದಿರೋ ಊರು. ಹೌದು. ಸೊ ಆ ಊರು ನಾವು ಚಿಕ್ಕ ವಯಸ್ಸಿಂದ ಸ್ಕೂಲ್ ರಜಾ ಬಂದ್ರೆ ಏನೇ ಒಂದು ಫ್ರೀ ಇತ್ತು ಅಂದ್ರೆ ಆ ಊರಲ್ಲಿ ನಾವು ಆಡ್ಕೊಂಡು ಬೆಳೆದಂತ ಜಾಗ ಅದು. ಆ ಜಾಗನ ನಾನು ಎಲ್ಲಾರು ತೋರ್ಸ್ಬೇಕು ಅನ್ನೋದೊಂದು ಮನ್ಸಲ್ಲಿ ಇತ್ತು. ಸೊ ಹಾಗಾಗಿ ಆ ಜಾಗನ ಫಸ್ಟ್ ಒಂದ್ಸಲ ಹೋಗಿ ಯಾವ್ಯಾವ ಸೀನ್ಗೆ ಎಲ್ಲಿ ಲೊಕೇಶನ್ ಎಲ್ಲ ಹುಡುಕಿ ನಮ್ ತಂಡ, ನಮ್ ಟೀಮು ಅದೆಲ್ಲ ನೋಟಿಸ್ ಮಾಡ್ಕೊಂಡು ಆಮೇಲೆ ಫಿಕ್ಸ್ ಆಗಿ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ವೆರಿ ನೈಸ್, ವೆರಿ ನೈಸ್. ಸೊ ಅಮಿತ್ ಅವರು, ನಿಮಗೆ ಈ ಪೂರಾ ಶೂಟಿಂಗ್ ಅಲ್ಲಿ ಒಂದೆರಡು ಮೊಮೆಂಟ್ ವಿಚ್ ಯು ಥಿಂಕ್ ತುಂಬಾ ರೋಮಾಂಚಕ ಅಥವಾ ಒಂದು ಕೆಲವೆಲ್ಲ ಮೊಮೆಂಟ್ಸ್ ಎಲ್ಲ ಒಂದು ಅನ್ಫಾರ್ಗೆಟೇಬಲ್ ಮೊಮೆಂಟ್ಸ್ ಇರುತ್ತೆ ಶೂಟಿಂಗ್ ಅಲ್ಲಿ. ಇದು ನಾವು ಬ್ಯಾಕ್ ಸ್ಕ್ರೀನ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಒಂದೊಂದ್ಸಲ ಗೊತ್ತಿರೋಲ್ಲ. ಸೊ ಈ ತರ ಏನಾದ್ರು ಮೊಮೆಂಟ್ ನೀವು ಹಚ್ಕೊಳ್ಳೋ ಹಂಗೆ ಇದೆನಾ? ಇಲ್ಲ, ಅಂದ್ರೆ ಶೂಟಿಂಗ್ ಥ್ರೂ ಔಟ್ ಇಟ್ ವಾಸ್ ಫನ್. ತುಂಬಾ ಚೆನ್ನಾಗಿತ್ತು. ಕೆಟ್ಟ ಮೂಮೆಂಟ್ಸ್ ಅಂತ ಏನು ಇಲ್ಲ, ಇವೆಲ್ಲ ಎಂಜಾಯ್ ಮಾಡಿದ್ವಿ. ನಮ್ಮ ಅಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಯಾರಿದ್ದಾರೆ, ಅವರು ಫಸ್ಟ್ ಟೈಮ್ ಅಂದ್ರೆ ಒಂದು ಸಿನಿಮಾಗೆ ಅಂತ ಕೊರಿಯೋಗ್ರಾಫ್ ಮಾಡ್ತಿದ್ದಾರೆ ಆಸ್ ಎ ಇಂಡಿಪೆಂಡೆಂಟ್ ಡ್ಯಾನ್ಸ್ ಮಾಸ್ಟರ್ ಅಂತ. ಸೊ ಅವರಿಗೆ ಒಂದ್ ಸ್ವಲ್ಪ ಹಿಂಜರಿಕೆಗಳಿತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಹೆಂಗೆ ಹೇಳ್ಕೊಡುದು ಅಥವಾ ಕೋಆಪರೇಟ್ ಮಾಡ್ತಾರ ಅಂತ. ಲೈಕ್ ನನ್ ಫಸ್ಟ್ ಇದ್ದಿದ್ದು ಅವ್ರನ್ನ ಫಸ್ಟ್ ಕಂಫರ್ಟೇಬಲ್ ಮಾಡ್ಬೇಕು. ಅವ್ರನ್ನ ಕಂಫರ್ಟೇಬಲ್ ಮಾಡಿದ್ರೆ ನಾವು ಸಿಂಕ್ ಆದ್ರೆ ಆಮೇಲೆ ಕೆಲಸ ಎಲ್ಲ ಚೆನ್ನಾಗಿ ನಡೀತದೆ ಅಂತ. ಸೊ ಎವ್ರಿಥಿಂಗ್ ವೆಂಟ್ ಆನ್ ವೆಲ್. ಅಲ್ಲಿ ಅಂತದ್ದು ಏನು ಇದಿಲ್ಲ. ಐ ಮೀನ್ ಅದೇ ಹೇಳಿದ್ದಲ್ಲ, ಇವ್ರು ನಮ್ಮ ಹೈಯೆಸ್ಟ್ ಡ್ಯಾನ್ಸ್ ಮಾಡಿದಂದ್ರೆ ಸುನಂದ್ ಅವರು. ಅವ್ರಿಗೆ ಅಲ್ಲಿ ಅವರು ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಆ ಸುನಂದ್ ಅವರಂತೂ ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸ್ ಮಾಡಿದ್ದಾರೆ. ಓಹೋ. ಸೊ ಪ್ರೇಕ್ಷಕರಿಗೆ ಇದೊಂದು ವಿನಂತಿ, ಈ ಡೆಫಿನೆಟ್ ಆಗಿ ಸುನಂದ ಅವರು ಡ್ಯಾನ್ಸ್ ನೋಡ್ಲಿಕ್ಕಂತೂ ನೀವು ಡೆಫಿನೆಟ್ ಆಗಿ ಹೋಗ್ಲೇಬೇಕು. ಅಲ್ಲಿ ಥಿಯೇಟರ್ ನಲ್ಲಿ ನೋಡಿ ನೀವು ಈ ಪಿಕ್ಚರ್ ಅನ್ನು ಅಪ್ರಿಶಿಯೇಟ್ ಮಾಡ್ಬೇಕು. ಸುನಂದ ಅವರೇ, ನಿಮ್ಮ ಕಮೆಂಟ್ ಏನು ಇದ್ರ ಬಗ್ಗೆ? ಸರ್, ಅದಕ್ಕೆ ನಾನ್ ಯಾವಾಗ ಮಾತಾಡ್ಲಿ ಅಂತ ಕಾಯ್ತಾ ಇದ್ದೀನಿ. ನನ್ ಡ್ಯಾನ್ಸ್ ಬಗ್ಗೆ ನನಗೆ ಹೇಳ್ಬೇಕು, ನಾನ್ ಯಾವ ತರ ಡ್ಯಾನ್ಸರ್ ಅಂತ. ಸರ್, ಕಾಲ್ ಎಳಿತಾ ಇದಾರೆ ನಮ್ಮ ಅಮಿತ್ ಅವರು. ಪರವಾಗಿಲ್ಲ, ನನ್ ಡ್ಯಾನ್ಸ್ ಬರಲ್ಲ ಸರ್, ನನ್ ಡ್ಯಾನ್ಸ್ ಬರಲ್ಲ. ನೀವ್ ಕೇಳಿದ್ರೆ ಇವಾಗ ನಮ್ ಕೊರಿಯೋಗ್ರಾಫರ್ ಅಲಿ ಮತ್ತೆ ರಿಯಾ ಅವರಿಗೆ ಚಾಲೆಂಜಿಂಗ್, ಅವ್ರಿಗೆ ಕುಣಿಸೋದು ಚಾಲೆಂಜಿಂಗ್ ಆಗಿತ್ತಂತ. ಖಂಡಿತ ಅವರಿಗೆ ನನ್ನ ಕುಣಿಸೋದಂತೂ ಚಾಲೆಂಜ್ ಆಗ್ಬಿಟ್ಟು. ನಾನು ಹೇಳಿದೆ ನನ್ ಡ್ಯಾನ್ಸ್ ಬರಲ್ಲ, ಅದೇನಿದ್ರು ಫುಲ್ ಹೀರೋ ಕೊಟ್ಬಿಡಿ ನೀವು. ಏನೋ ನನ್ಗೊಂದೆರಡು ಹಿಂಗ್ ಬರ್ತೀನಿ, ಹಿಂಗೆ ಓಡಾಡ್ತೀನಿ ಅಷ್ಟೇನೆ. ಹಳೆ ಸಿನಿಮಾನಲ್ಲಿ ಮಾಡ್ತಿರ್ಲಿಲ್ಲ ಅಂತಲ್ಲ, ಆಲ್ಮೋಸ್ಟ್ ಸ್ವಲ್ಪ ಅವಾಗ ಹಂಗಿರ್ತಿ, ಬರೀ ವಾಕ್ ಮಾಡ್ಕೊಂಡು ಹಿಂಗ್ ಬರ್ತಿದ್ರು ಆತರ ಮಾಡ್ತಿದ್ರು. ನನ್ಗೂ ಅಷ್ಟೇ ಮಾಡ್ಸಿ ಎಲ್ಲ ಅಮಿತ್ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ದೆ ನಾನು. ನಾನ್ ಮಾಡಿಲ್ಲ, ಡ್ಯಾನ್ಸ್ ಬರಲ್ಲ ನನ್ಗೆ. ಜಸ್ಟ್ ಆ ಕಡೆ ಈ ಕಡೆ ಒಂದೆರಡು ವಾಕ್ ಮಾಡಿದೀನಿ ಅಷ್ಟೇನೆ. ಆದ್ರೂ ನಮ್ ರಿಯಾ ಬಿಡ್ಲಿಲ್ಲ. ರಿಯಾ ಅಲ್ಲಿ ಸೇರ್ಕೊಂಡು ಇಲ್ಲ ಮಾಡ್ಲೇಬೇಕು ಮೇಡಮ್, ಇಷ್ಟೇ ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ ಅಂತ ಅನ್ಕೊಂಡು ಒಂದ್ಸತಿ ಹಿಂಗ್ ಬಂದ್ಬಿಟ್ಟು ಹಿಂಗ್ ತಿರುಗಿ ಅಂತ ಹೇಳಿದ್ರ ರೌಂಡ್ ಅಪ್ಪ ಅಂತ ಬಿದ್ದೆ ನೋಡಿ. ಬೀಳಿಲ್ಲ, ಅವ್ರು ಬೀಳ್ಸಿದ್ರು. ಸದ್ಯ ಎಲ್ಲ ಕೈ ಕಾಲೆಲ್ಲ ಹಂಗೆ ಚೆನ್ನಾಗಿದೆ. ಒಟ್ನಲ್ಲಿ ಬಿದ್ದೆ. ಮಾಡಿದೀವಿ, ಏನು ಅಮಿತ್ ಅವರು ಮಾಡಿರೋದ್ರಿಂದ ಅದು ಸಾಂಗ್ ಚೆನ್ನಾಗ್ ಬಂದಿದೆ. ನಾವು ಸ್ವಲ್ಪ ಹಿಂಗೆ ಅಷ್ಟೇನೆ. ಡೆಫಿನೆಟ್ ಆಗಿ ಆಮೇಲೆ ಪ್ರೇಕ್ಷಕರಿಗೆ ಇದೊಂದು ಡೆಫಿನೆಟ್ ಆಗಿ ನೀವು ನೋಡ್ಲೇಬೇಕು. ಈಗ ಸುನಂದ ಅವರು ತುಂಬಾ ಮಾಡೆಸ್ಟ್ ಆಗಿ ಹೇಳ್ತಾ ಇದ್ದಾರೆ, ಡ್ಯಾನ್ಸ್ ಬರುದಿಲ್ಲ, ನಾನು ಹೀಗೆ ಸ್ವಲ್ಪ ಆಚೆ ಹೋಗಿದ್ದೀನಿ ಅಂತ. ಆದ್ರೂ ನಾವು ನೋಡ್ಲೇಬೇಕು. ಈಗ ಅಷ್ಟು ಅಮಿತ್ ಅವರು ಒಂದು ಹೊಗಳಿದ್ದಾರೆ ಅಂದ್ರೆ ಏನೋ ಇದೆ ಆ ಡ್ಯಾನ್ಸ್ ಅಲ್ಲಿ, ಏನೋ ಒಂದು ಇದೆ, ಒಂದು ಅಟ್ರಾಕ್ಷನ್ ಇದೆ ಅಂತ ನಂಗೆ ಅನಿಸ್ತದೆ. ಸೊ ನಮ್ ಜೊತೆ ಇನ್ನೊಬ್ರು ಇವ್ರ ಗೆಸ್ಟ್ ಇದ್ದಾರೆ, ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ ಯಾರು ಅಂತ. ಸತೀಶ್ ಶೆಟ್ಟಿ ಅವರಾ? ನಮಸ್ಕಾರ ಶೆಟ್ರೆ, ಹೇಗಿದ್ದೀರಿ?
ಸರ್ ಚೆನ್ನಾಗಿದ್ದೀನಿ ಸರ್. ನಿಮ್ಗೂ ರಾಜೀವ್ ಕುಮಾರ್ ಸರ್ ನಿಮ್ಗೂ ಒಳ್ಳೇದಾಗ್ಲಿ ಸರ್. ಎಲ್ಲ ಚೆನ್ನಾಗಿದೆ ಸರ್. ನೀವು ಹೆಂಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಶೆಟ್ರೆ, ನಿಮಗೆ ಈ ಪಿಕ್ಚರ್ ನಲ್ಲಿ ನೀವು ಒಬ್ರು ಆಕ್ಟರ್ ಅಲ್ವಾ ಇದರಲ್ಲಿ? ಒಂದು ನಮ್ ಲೋಕೇಶ್ ಅವರು ಸ್ನೇಹಿತರು ಸರ್. Okay. ನಮ್ಗೊಂದು ಸಣ್ಣ ಇದ್ದಾರೆ ಈ ಫಿಲಮ್ ಅಲ್ಲಿ ಭಾಗಿಯಾಗಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಸರ್. ಅಮಿತ್ ರಾವ್ ಒಳ್ಳೆ ನಾಯಕ ನಟರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸುನಂದಾ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ನಮ್ ಕೋ ಆರ್ಟಿಸ್ಟ್ ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಒಂದು ಹಳ್ಳಿ ನಡೆಯೋ ಘಟನೆ ಎಳೆಯ ಒಂದು ಸಣ್ಣ ಎಳೆಯನ್ನು ತಗೊಂಡೋಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಬ್ಬಟ್ಟು ಊಟದಲ್ಲಿ ಏನಾಗುತ್ತೆ ಅಶ್ಲೀಲ ಇಲ್ಲ, ಒಂದು ಯಾವ್ದು ಇಲ್ಲ ಸರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಕರ್ನಾಟಕದ ಜನತೆ ಮನೆ ಮಂದಿ ಎಲ್ಲ ಬಂದು ಕುತ್ಕೊಂಡು ನೋಡುವಂತ ಮೂವಿ ಸರ್ ಇದು. 2 ಹಾಡಿದೆ, ಸಾಂಗ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಥಿಯೇಟರ್ ಬಂದು ನೋಡ್ಬೇಕು. ಒಬ್ಬಟ್ಟು ತುಂಬಾ ಇಷ್ಟ ಬೀಳ್ತಾರೆ. ನಮ್ ಲೋಕೇಶ್ ವಿದ್ಯಾಧರ್ ತುಂಬಾ ಕಷ್ಟಪಟ್ಟು ಮಾಡಿದಾರೆ ಸರ್ ಈ ಮೂವಿನ. ಅವರು ಇದೆಲ್ಲ ಸಕ್ಸಸ್ ಆದ್ರೆ ಇನ್ನ ಅವ್ರ ಕೀರ್ತನ ಮೂವಿ ಮೇಕರ್ಸ್ ಇನ್ನ ತುಂಬಾ ಒಳ್ಳೊಳ್ಳೆ ಮೂವಿ ಬರುತ್ತೆ ಅವ್ರ ಬ್ಯಾನರ್ ಇಂದ. ಅದೇ ಬೇಕು ಕರ್ನಾಟಕ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ, ಸ್ಯಾಂಡಲ್ವುಡ್ಗೆ ಅದೇ ಬೇಕು. ಇನ್ನೂ ಜಾಸ್ತಿ ಮೂವಿಗಳು ಬರಬೇಕು, ಇನ್ನೂ ಒಳ್ಳೆ ಒಳ್ಳೆ ಮೂವಿ ಬರಬೇಕು, ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವೀಸ್ ಬರಬೇಕು ಸರ್. ಅದೇ ನಮ್ಗೆ ಖುಷಿ. ಮತ್ತೆ ಅವ್ರಿಗೆ ಇದು ಗಂಧಗಾಳಿ ಗೊತ್ತಿಲ್ಲ, ಆದ್ರೂ ಮೊದಲನೇ ಮೂವಿನೇ ಒಬ್ಬಟ್ಟು ಅಂತ ಹೆಸರಿಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಗಂಧಗಾಳಿ ಗೊತ್ತಿಲ್ಲದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಇನ್ನ ಆಲ್ ದ ಬೆಸ್ಟ್ ಹೇಳ್ತೀನಿ. ಇನ್ನ ಒಳ್ಳೊಳ್ಳೆ ಮೂವಿ ಅವ್ರ ಸಂಸ್ಥೆಯಿಂದ ಬಂದು ಒಳ್ಳೊಳ್ಳೆ ನಾಯಕ ನಟರು ಹೊಸಬ್ರು ಬಂದು ಚೆನ್ನಾಗಾಗ್ಲಿ ಸರ್. ಅವ್ರಿಗೆ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಬನ್ನಿ, 2 ಹಾಡು ಇದೆ ಪಿಕ್ಚರ್ ಅಲ್ಲಿ. ಇನ್ನೊಂದು ಹಾಡು ಕೇಳೋಣ ಇದೇ ಪಿಕ್ಚರ್ ಇಂದ. ಈ ಬ್ರೇಕ್, ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಬರೋಣ, ಈಗ ಮಾತು ಮುಂದುವರ್ಸೋಣ. ಬಾಯ ತುಂಬಾ ನೀರು, ಒಬ್ಬಟ್ಟೂಟ ನೆನ್ಸ್ಕೊಂಡ್ರೆ. ಬಾಯ ತುಂಬಾ ನೀರು, ಒಬ್ಬಟ್ಟೂಟ ನೆನ್ಸ್ಕೊಂಡ್ರೆ. ಏನ್ ಜೀವ, ಯಾವ್ದೋ ಗುಂಗಲ್ ಹೋಗ್ತಾ ಇದ್ಯಾ? ಹೂ ಕಣಡು, ಗಂಗಾ ನನ್ ಒಬ್ಬಟ್ಟು ಊಟ ಕರ್ದವಳೆ. ನನ್ನಾಕೆ ಪ್ರೀತಿ ಸಿಹಿ ಒಬ್ಬಟ್ಟಂಗೆ, ನನ್ನಾಕೆ ಘಾಟು ತುಸುಕೋ ಪುಸ್ಕೊಂಡ್ರೆ. ಸೋತೆ ನಿನ್ನಯ ನೋಟಕ್ಕೆ, ಹೃದಯವು ಕರಗಿದೆ ನಿನ್ನಯ ಪ್ರೇಮಕ್ಕೆ. ಸೋತೆ ನಿನ್ನಯ ನೋಟಕ್ಕೆ, ಹೃದಯವು ಕರಗಿದೆ ನಿನ್ನಯ ಪ್ರೇಮಕ್ಕೆ. ಹಾಲು ಜೇನು ನಾನು ಗಂಗಾ, ಅವಳ ನೋಡಲು ಎದೆಯಲ್ಲಿ ಪ್ರೇಮ ತರಂಗ. ನಮ್ಮ ಸ್ನೇಹ ಬೇಳೆ ಬೆಳಕಾಯಿ ಹೂರಣ, ಕಾಯುತ್ತಿವೆ ಕಂಗಳು ನೋಡಲು ಮದುವೆಯ ತೋರಣ. ನೀನೇ ನನ್ನ ಲೈಫಲ್ಲಿ ಮಹಾರಾಣಿ, ಇನ್ಮುಂದೆ ನಾನಾದೆ ಪ್ರೇಮ ರಾಜ್ಯಕ್ಕೆ ಧಣಿ. ಕೊಟ್ಬಿಟ್ಟ ಭಗವಂತ ನಮ್ಮ ಪ್ರೀತಿಗೆ ಲೈಸೆನ್ಸು. ಒಬ್ಬಟ್ಟಿನ ಊಟಕ್ಕೆ ಕಾದಿದೆ ನನ್ನ ಮನಸ್ಸು. ನೋಡಿ ಬೆರಗಾದ್ರು ನಮ್ಮ ಪ್ರೀತಿಯ ಸೂರ್ಯ ಚಂದ್ರ, ನನ್ನೇನ ಮರೆತೆ ಹೆಣೆಯಲು ಪ್ರೇಮದ ಸೂತ್ರ. ನೂರಾರು ಕನಸು ಕದ್ದಿದೆ ನನ್ನಯ ನಿದ್ದೆ, ನೀ ನನ್ನೊಳಾದ್ರೆ ಮಿಸ್ಸಿಲ್ಲದಾಗಿ ಮುದ್ದೆ.
ಮುದ್ದೆ ಬಾರೆ ಓ ಗಂಗಾ ಬಿಟ್ಟಾಕಿ ಸಂಕೋಚ ಮದುವೆನ ಆಗ್ಬಿಟ್ಟು ಉಣ್ಣೋಣ ಒಬ್ಬಟ್ನೂಟ ತುರಿದಂಗೆ ತೆಂಗಿನಕಾಯಿನ ನೀ ನನ್ನ ನೋಡ್ಬೇಡ ರುಬ್ದಂಗೆ ಬೆಳೆನ ಈ ಹೃದಯನ ಅರಿಬೇಡ ಒಬ್ಬಟ್ 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 ನನ್ನಾಗೆ ಪ್ರೀತಿ ಸಿಹಿ ಒಬ್ಬಟ್ಟಂಗೆ ನನ್ನಾಗೆ ಘಾಟು ತುಸುಕೋ ಪುಸ್ಕೊಂಡ್ರೆ ಸೋತೆ ಸೋತೆ ನಿನ್ನಯ ನೋಟಕ್ಕೆ ಹೃದಯವು ಕರಗಿದೆ ನಿನ್ನಯ ಪ್ರೇಮಕ್ಕೆ ಸೋತೆ ಸೋತೆ ನಿನ್ನಯ ನೋಟಕ್ಕೆ ಹೃದಯವು ಕರಗಿದೆ ನಿನ್ನಯ ಪ್ರೇಮಕ್ಕೆ ಒಬ್ಬಟ್ 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 ಬ್ಯೂಟಿಫುಲಿ ಕಂಪೋಸ್ಡ್ ಅಂತ ಹೇಳ್ತೀನಿ. ಈ ಹಾಡು ಎಷ್ಟು ಚೆನ್ನಾಗಿ ಒಂದು ಸೂದಿಂಗ್ ಇಫೆಕ್ಟ್ ಇದೆ ಈ ಹಾಡಲ್ಲಿ. ಲೋಕೇಶ್ ಅವ್ರಿಗೆ ಕೇಳ್ತೀನಿ, ಇದು ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಯಾರು ಕೊಟ್ಟಿದ್ದಾರೆ ನಿಮ್ಮ ಇದು ಪಿಕ್ಚರ್ಗೆ ಸರ್? ಸರ್ ರವಿ ಕೀರ್ತಿ ಅಂತ ಹೇಳಿ ಓಕೆ ಓಕೆ. ಈ ಲಿರಿಕ್ ಹಾಡು ಬರ್ದಿದ್ದು ನಾವು ಇಬ್ರು ಸೇರಿ ಮಾಡ್ಬೇಕು. ಹೌದಾ? ಓ ವೆರಿ ನೈಸ್ ವೆರಿ ನೈಸ್. ಸೊ ಇದು ಹಾಡಿದ್ದು ಯಾರು ಇದು ಮೇಲ್ ಸಿಂಗರ್? ಆ, ಸಂತೋಷ್ ವೆಂಕಿ ಅಂತ ಹೇಳಿ ಸಿಂಗರ್ ಸರ್. ಸಂತೋಷ್ ವೆಂಕಿ. ಓ ತುಂಬ ಚೆನ್ನಾಗಿ ಹಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ವಾಯ್ಸ್ ಈ ಹ್ಯಾಸ್. ಒಳ್ಳೆ ಡೆಪ್ತ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಬ್ಯೂಟಿಫುಲ್ ಈ ಸಾಂಗ್. ಈ ಹಾಡು ಮಾತ್ರ ಡೆಫಿನೆಟ್ ಆಗಿ ತುಂಬ ಹಿಟ್ ಆಗುತ್ತೆ, ಅದು ನನಗೆ ಅನಿಸ್ತಾ ಇದೆ ತುಂಬ. ಥ್ಯಾಂಕ್ ಯು ಸರ್. ಯಾ 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 ಸೊ ಅದು ಪಿಕ್ಚರೈಸೇಷನ್ ಕೂಡ ತುಂಬ ಚೆನ್ನಾಗಿ ಅಂತ ಅನಿಸ್ತಾ ಇದೆ. ವಿ ಕ್ಯಾನ್ ವಿಜುವಲೈಸ್ ಅದೊಂದು ಸ್ವಲ್ಪ ಮಾಡಿದರೆ ಅನಿಸ್ತಾ ಇದೆ. ಅಮಿತ್ ರಾವ್ ಅವರು ಗಮ್ಮತ್ತಲ್ಲಿ ಹಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅನಿಸ್ತಾ ಇದೆ ಈ ಹಾಡಲ್ಲಿ. ಸೊ ಒಬ್ಬಟ್ಟು ಒಬ್ಬಟ್ಟು ಅಂತ ಬರುತ್ತಲ್ಲ ಸರ್, ಹಾ ಆ ಒಬ್ಬಟ್ಟು ಅಮಿತ್ ರಾವ್ ಸುನಂದ್ ಅವರೇ ಆಗಿರ್ತಾರೆ ಅಲ್ಲಿ ಹಾಡಲ್ಲಿ. ಅಷ್ಟು ಓ ಚೆನ್ನಾಗಿ ಬರುತ್ತೆ. ಓ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ನಾನಂತೂ ಈಗ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಇಲ್ಲಿ ಬರುತ್ತೆ, ನಾವಿಲ್ಲಿ ನೋಡ್ಬೋದು ಅಂತೇಳಿ. ಸೊ ಬನ್ನಿ ಮುಂದೆ ಈ ವರ್ಷೋಣ ಈ ಕಾರ್ಯಕ್ರಮವನ್ನು. ಇತ್ತಿತ್ತಲಾಗಿ ಯಾರು ಕನ್ನಡವಾಣಿ ಜಾಯ್ನ್ ಆಗಿದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಜೊತೆ ಇವತ್ತು ಒಬ್ಬಟ್ಟು ಚಲನಚಿತ್ರದ ತಂಡ ಇದೆ. ನಮ್ಮ ಜೊತೆ ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ, ಆಕ್ಟರ್ಸ್ ಇದ್ದಾರೆ, ಆಕ್ಟ್ರೆಸ್ ಇದ್ದಾರೆ, ಹಾಗೆ ಕೊರಿಯೋಗ್ರಾಫರ್ಸ್ ಇದ್ದಾರೆ. ಸೊ ಒಂಥರ ಒಂದು ಫುಲ್ ಒಂದು ಟೀಮ್ ಇದ್ದಾರೆ ಅಂತ ಹೇಳ್ಬೋದು. ಒಬ್ಬಟ್ಟು ಹೇಗೆ ಈ ಹೆಸರು ಬಂತು, ಅದು ಯಾವೆಲ್ಲ ಲೊಕೇಶನಲ್ಲಿ ಇದನ್ನು ಶೂಟ್ ಮಾಡಿದ್ದಾರೆ, ಅದರದ್ದು ಒಂದು ಹೈ ಲೆವೆಲ್ ಒಂದು ಸಣ್ಣ ಒಂದು ಸ್ಟೋರಿ ಲೈನ್ ಕೊಟ್ಟಿದ್ದಾರೆ ನಮಗೆ. ಯಾಕಂದರೆ ಡೆಫಿನೆಟ್ ಆಗಿ ಇಟ್ ಈಸ್ ಎ ಕಾಮಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಮರ್ಡರ್ ಮಿಸ್ಟ್ರಿ ಇದೆ, ಆದರೂ ಕೂಡ ಒಂದು ಕಾಮಿಡಿ ರೀತಿಯಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದೇ ಒಂದು ಗಮ್ಮತ್ತು ಇದರಲ್ಲಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಖಂಡಿತವಾಗಿ ನೀವು ಈ ಪಿಕ್ಚರನ್ನು ಮಿಸ್ ಮಾಡಬಾರ್ದು, ಥಿಯೇಟರ್ನಲ್ಲಿ ನೋಡಿ. ಯಾಕಂದರೆ ಥಿಯೇಟರಿಗೆ ಹೋಗಿ ನೋಡಿದರೆ ಅದೊಂದು ಜಾಸ್ತಿ ಒಂದು ಸಪೋರ್ಟ್ ಇರುತ್ತೆ, ಒಂದು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಹಾಗೆ ಆ್ಯಕ್ಟರ್ಸ್ ಮತ್ತು ಆ್ಯಕ್ಟರ್ಸಿಗೂ, ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ ಅವ್ರಿಗೆ ಕೂಡ. ಇಷ್ಟೆಲ್ಲ ತುಂಬ ಈ ಸ್ಕ್ರೀನ್ ಹಿಂದೆ ಕೆಲಸ ಮಾಡಿರ್ತಾರೆ. ಇಟ್ಸ್ ನಾಟ್ ಎನ್ ಈಸಿ ವರ್ಕ್. ನಾವು ಸಣ್ಣ ಸಣ್ಣ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟೊಂದು ಒಂದು ಎಫರ್ಟ್ ಹಾಕಿರ್ತೀವಿ. ಅಂದರೆ ಪಿಕ್ಚರ್ ಮಾಡೋದಂದ್ರೆ ನೀವು ಎಣಿಸ್ಬೋದು ಎಷ್ಟು ಎಫರ್ಟ್ ಹೋಗುತ್ತೆ, ಎಷ್ಟು ಅದರಲ್ಲಿ ಹಣ ಖರ್ಚು ಮಾಡ್ತಾರೆ ಒಂದು ಎಂಟರ್ಟೈನ್ಮೆಂಟ್ ತರಲಿಕ್ಕೆ. ಅದು ಕೂಡ ಅಮಿತ್ ರಾವ್ ಅವರು ಹೇಳಿದರು, ನಮ್ಮ ಲೋಕೇಶ್ ಅವರು ಹೇಳಿದರು, ಹಾಗೆ ಸತೀಶ್ ಶೆಟ್ಟಿ ಅವರು ಹೇಳಿದರು. ಇದು ಒಂದು ಫ್ಯಾಮಿಲಿ ಒಂದು ಕುತ್ಕೊಂಡು ನೋಡುವಂಥ ಮೂವಿ. ಸೊ ಡೆಫಿನೆಟ್ ಆಗಿ ಫ್ಯಾಮಿಲಿ ಜೊತೆ ಹೋಗಿ ಈ ಪಿಕ್ಚರನ್ನು ನೋಡಿ. ಯಾಕಂದರೆ ಇದರಲ್ಲಿ ನಿಮಗೆ ಆ ಥರ ವಾಯ್ಲೆನ್ಸ್, ಈಗ ಕೆಲವೆಲ್ಲ ಮೂವೀಸ್ ಎಲ್ಲ ತುಂಬ ವಾಯ್ಲೆನ್ಸ್ ಎಲ್ಲ ಇರುತ್ತೆ, ಆ ಥರದ ವಾಯ್ಲೆನ್ಸ್ ಎಲ್ಲ ಇದರಲ್ಲಿ ಇಲ್ಲವೇ ಇಲ್ಲ. ಸೊ ಒಂದು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂಥ ಒಂದು ಕಾಮಿಡಿ ಥ್ರಿಲ್ಲರ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ ಆಗಿ ಅದನ್ನು ನೋಡಿ ಅಂತ ನಾನು ಕನ್ನಡವಾಣಿ ಮೂಲಕ ಪರವಾಗಿ ನಿಮಗೆಲ್ಲ ಕೇಳ್ಕೊತೀನಿ. ಸೊ ಬನ್ನಿ ನಮ್ಮ ಲೋಕೇಶ್ ಅವ್ರ ಹತ್ರ ಹೋಗೋಣ. ಸೊ ಇದು ನೀವು ಎಷ್ಟು ನಿಮಗೆ ತಿಂಗಳ ಆಯಿತು ಇದು ಪಿಕ್ಚರ್ ಸ್ಟಾರ್ಟಿಂದ ಮುಗಿಸೋ ತನಕ? ನೀವು 2018ನಲ್ಲಿ ನೀವು ಹೇಳಿದ್ರಿ ಈ ಸ್ಟೋರಿ ಲೈನ್ ಎಲ್ಲ ಇತ್ತು ಅಂತ. ಸೊ ಆದರೂ ಕೂಡ ಒಂದು ಆ್ಯಕ್ಟಿವ್ ಆಗಿ ನೀವು ಶುರು ಮಾಡುವಾಗ, ಒಂದು ಶೂಟಿಂಗ್ ಶುರು ಮಾಡುವಾಗ ಎಷ್ಟು ಟೈಮ್ ಹಿಡಿತು ನಿಮಗೆ ಸರ್? ಸರ್ ಇದು ಶೂಟಿಂಗ್ ಬಂದ್ಬಿಟ್ಟು ಪ್ರೊಡಕ್ಷನ್ ಬಂದು ಒಂದು 22 ಡೇಸ್ ವರೆಗೂ ಆಯ್ತು. ಓಕೆ,
ಎಲ್ಲ 22 ಹಳ್ಳಿಲೇ ಮಾಡಿದ್ವಿ. ಒಂದು ದಿನ ಮತ್ತೆ ಒಂದು ರಾತ್ರಿ ಮಾತ್ರ ಒಂದು ಸ್ಟುಡಿಯೋದಲ್ಲಿ ಮಾಡಿದ್ವಿ, ಭೂಮಿಕಾ ಸ್ಟುಡಿಯೋ ಅಂತ ಹೇಳಿ, ಪೊಲೀಸ್ ಸ್ಟೇಷನ್ ಸೀನ್. ಅದನ್ನ ಅಷ್ಟು ದಿನದಲ್ಲಿ ಮಾತ್ರ ಶೂಟಿಂಗ್ ಮುಗಿಸಿದ್ವಿ ಸರ್. ಓ ವೆರಿ ನೈಸ್. ನಮ್ಮ ಅಂದ್ರೆ ನಮ್ಮ ಕಲಾವಿದರುಗಳು ಕೊಟ್ಟಂತ ಪ್ರೋತ್ಸಾಹ ಅಷ್ಟು ಬೇಗ ನಮ್ಗೆ ಮುಗ್ಸಕ್ ಸಾಧ್ಯವಾಯ್ತು. ಸಿ ಆ ತರ ಕಲಾವಿದ ಇದ್ರೆ ಮತ್ತೇನ್ ಬೇಕು ನಮ್ಮ ಇಂಡಸ್ಟ್ರಿಗೆ ಅಲ್ವಾ? ಸೊ ಡೆಫಿನೆಟ್ ಆಗಿ, ಯಾಕಂದ್ರೆ ಈಗ ಅದೇ ಒಂದು ದೊಡ್ಡ ಒಂದು ಚಾಲೆಂಜಿಂಗ್ ಟೈಮ್ಸ್ ಇರುತ್ತೆ ಎಲ್ರಿಗೂ. ಅಂದ್ರೆ ಏನೋ ಒಂದು ಬ್ಯುಸಿ ಇರ್ತಾರೆ, ಒಂದು ಬೇರೆ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಆದ್ರೂ ಕೂಡ ಒಂದು ಟೈಮ್ ಕೊಟ್ಟು ಬಂದು ಇದನ್ನು ಮುಗಿಸು, ಒಂದು 22 ದಿವಸದಲ್ಲಿ ಇದು ಮುಗಿಸಿದಿರಿ ಅಂದ್ರೆ ಡೆಫಿನೆಟ್ಲಿ ಒಳ್ಳೆ ಕೆಲಸ, ಒಳ್ಳೆ ಮಾಡಿದಿರಿ ಅಂತ ನನ್ಗನಿಸ್ತದೆ. ಸೊ ಅಮಿತ್ ರಾವ್ ಅವರು ಡೆಫಿನೆಟ್ ಆಗಿ ತಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಸುನಂದ ಕಲಬುರ್ಗಿ ಅವರು ಡೆಫಿನೆಟ್ ಆಗಿ ಅವರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಕಲಾವಿದೆ, ಈ ಇಂಡಸ್ಟ್ರಿಯಲ್ಲಿ ತುಂಬಾ ದಿವಸದಿಂದ ಇದ್ದಾರೆ. ಅವರಿಗೂ ಕೂಡ ಒಂದು ಖುಷಿ ಆಯ್ತು. ಸುನಂದ ಅವರೇ, ನಿಮಗೆ ಈ ಒಂದು ಅಪ್ರೋಚ್ ಬಂದಾಗ ಒಬ್ಬಟ್ಟಿನದು ನಿಮ್ಗೆ ಹೇಗೆ ಬಂತಿದ್ದು ಅಪ್ರೋಚು? ಇವರು ಲೋಕೇಶ್ ಅವರು ಅಪ್ರೋಚ್ ಮಾಡಿದ್ರ ಹೇಗೆ? ಹೌದು ಸರ್, ಲೋಕೇಶ್ ಅವರೇ ಮಾಡಿದ್ದು. ನಾವು ಇನ್ನೊಂದು ಶೂಟಿಂಗ್ ಹೋಗಿದ್ವಿ, ಬೇರೆ ಒಂದು, ನಾನು ಹುಬ್ಳಿನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಓಕೆ. ಲೋಕೇಶ್ ಅವ್ರ ಫ್ರೆಂಡ್. ಸೊ ಲೋಕೇಶ್ ಅಲ್ಲಿದ್ರು, ಅಲ್ಲಿ ಪರಿಚಯ ಆಗಿದ್ದು. ಅವರು ಹೇಳಿದ್ರು, ಈ ತರ ನನ್ ಕತೆ ಈ ತರ ಇದೆ, ನೆಕ್ಸ್ಟ್ ಮೂವಿನಲ್ಲಿ ನೀವು ಮಾಡ್ತೀರಾ ಅಂತ. ನನಗೆ ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ 18, 22, 25 ಅಮ್ಮಮ್ಮ ಅಂದ್ರೆ 25 ಒಳಗಡೆ ಇರ್ಬೇಕು ಹೀರೋಯಿನ್ ಅಂದ್ರೆ. ಆ ತರನೇ ಇವಾಗ ಇರೋದು. ಅವ್ರನ್ನ ಮಾತ್ರ ಅವ್ರಂದ್ರೆ ಹೀರೋಯಿನ್ ಅನ್ನೋ ತರದಲ್ಲಿ ಇರ್ತಾರೆ. ಅಂತದ್ರಲ್ಲಿ ಇವ್ರು ಈ ತರ ಒಂದ್ ಕತೆ ಮಾಡ್ಕೊಂಡು ಮಾಡಿದಾಗ ನನಗ್ ತುಂಬಾ ಖುಷಿ ಆಯ್ತು ನನಗೆ. ಅದಕ್ಕೆ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಲೋಕೇಶ್ ಅವರಿಗೆ, ನನ್ನನ್ನು ನಾಯಕಿ ಮಾಡಿದ್ದಕ್ಕೆ. ಅವ್ರ ತಲೆಯಲ್ಲಿ ಮುಂದೆ ಯಾವಾಗ್ಲೂ ಈ ತರ ಕತೆಗಳೇ ಬರ್ಲಿ. ಬೇರೆ ತರ ಬರೋದ್ ಬೇಡ. ಬೇರೆ ಡೈರೆಕ್ಟರ್, ಬೇರೆ ಪ್ರೊಡ್ಯೂಸರ್ ತರ 18 ವರ್ಷ 20 ವರ್ಷದವರೇ ಹೀರೋಯಿನ್ ಬೇಕು ಅನ್ನೋದ್ ಬೇಡ ಅವ್ರಿಗೆ. ಆ ತರ ಕತೆ ಒಳೆಯೋದೇ ಬೇಡ ಅನ್ಕೊಂಡಿದ್ದೀನಿ ನಾನು. ಲೋಕೇಶ್ ಅವ್ರಿಗೆ ತುಂಬಾ ಖುಷಿ ಆಯ್ತು ಆ ತರ ಹೇಳಿದಾಗ. ಲೋಕೇಶ್ ಅವರಿಗೆ ಒಂದು ಚಾಲೆಂಜ್ ಇದೆ ಈಗ. ಸುನಂದ ಆಶೀರ್ವಾದ ಮಾಡ್ತೀನಿ ಮಾಡಿ ಮಾಡಿ ಮಾಡಿ. ಈಗ ಅವರಿಗೆ ಒಂದು ಸ್ವಲ್ಪ ಪ್ರೆಷರ್ ಆಗಿಬಿಟ್ಟಿದೆ ಈಗ ಅವರಿಗೆ. ಅರೆ, ಇದು ಸುನಂದ ಅವ್ರು ಈ ತರ ಮಾತಾಡಿದ್ರೆ ಈಗ ನಾನು ಈಗ ಆ ತರ ಒಂದು ಕತೆ ಹುಡುಕ್ಬೇಕಲ್ಲಪ್ಪ ಅಂತೇಳಿ. ಇರ್ಲಿ, ಆ ತರ ಬರ್ಲಿ ಅವರಿಗೆ ಕತೆ ಯಾವಾಗ್ಲೂ. ಅದೇ ತರ ಆ ದೇವರು ಪರಮಾತ್ಮ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೀನಿ. 5 ನಿಮಿಷ ಉಳಿದಿದೆ. ಸೊ ಲೋಕೇಶ್ ಅವರ ಮೂಲಕವಾಗಿ ನಮ್ಮ ದರ್ಶಕರಿಗೆ 1-2 ಮಾತು, 2 ಮೆಸೇಜ್ ನೀವು ಕೊಡೋದಾದ್ರೆ ಕೊಡಿ. ಯಾಕಂದ್ರೆ ನನ್ನ ಪರವಾಗಿ ಹೇಳೋದಾದ್ರೆ, ನಮ್ಮ ಅಮೆರಿಕಾದಲ್ಲಿ ಕೂಡ ನಾವು ಇದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಬೇಗನೆ ಇಲ್ಲಿ ರಿಲೀಸ್ ಮಾಡೋಣ ಅಂತ. ಆ ಡೇಟ್ ಅನ್ನು ಡೆಫಿನೆಟ್ ಆಗಿ ನಿಮ್ಗೆಲ್ಲ ಬೇಗನೆ ತಿಳಿಸ್ತೀನಿ. ಯಾಕಂದ್ರೆ ಮಾತುಕತೆ ನಡೀತಾ ಇದೆ ಇಲ್ಲಿಯ ಡಿಸ್ಟ್ರಿಬ್ಯೂಟರ್ಸ್, ಇಲ್ಲಿಯ ಥಿಯೇಟರ್ ಅವ್ರ ಜೊತೆ. ಸೊ ಅದು ಒಂದ್ಸಲ ಕನ್ಫರ್ಮ್ ಆದ ಕೂಡಲೇ ಅಮೆರಿಕಾದ ಡೇಟ್ ಡೆಫಿನೆಟ್ ಆಗಿ ನಾವು ತಿಳಿಸ್ತೀವಿ. ಅದೇ ನಾವು ಲೋಕೇಶ್ ಅವ್ರ ಹತ್ರ ಹೋಗೋಣ. ಲೋಕೇಶ್ ಅವರೇ, 1-2 ಮೆಸೇಜ್ ನೀವು ನಮ್ಮ ದರ್ಶಕರಿಗೆ ಪ್ಲೀಸ್ ಕೊಡಿ. ಬಿಫೋರ್ ಇವತ್ತಿನ ಕಾರ್ಯಕ್ರಮ ಮುಗಿತಾ ಬಂದಂಗೆ 4 ನಿಮಿಷ ಉಳಿದಿದೆ. ಎಲ್ಲರ ಹತ್ರ ಕೇಳ್ಕೊಳ್ಳೋದು ನಾನು ಒಂದೇ, ಕಲಾವಿದರು ಕೂಡ ಇದನ್ನ ನಂಬ್ಕೊಂಡೇ ಬದುಕನ್ನ ಕಟ್ಕೊಂಡಿದೀವಿ, ನಾನು ಕೂಡ. ಸೊ ಪ್ರೇಕ್ಷಕ ಮಹಾಜನರು ನಮ್ಮದೇ ಅಂತಲ್ಲ, ಟೋಟಲ್ ಆಗಿ ಸಿನಿಮಾ ಅನ್ನೋದನ್ನ ದಯವಿಟ್ಟು ಥಿಯೇಟರ್ ಬಂದು ಸಪೋರ್ಟ್ ಮಾಡಿದ್ರೆ, ನಾವು ಮಾಡೋಂತ ಒಬ್ಬೊಟ್ಟಿಗೆ ಅವ್ರು ಕೊಡೋ ಒಂದೊಂದು 100 ರೂಪಾಯಿ ಟಿಕೆಟ್ ನಮ್ಗೆ ಒಂದು ಬೇಳೆ ಬೆಲ್ಲ ಇದ್ದಾಗೆ. ಸೊ ದಯವಿಟ್ಟು ಈ ಪೈರಸಿ ಅನ್ನೋದನ್ನ ದೂರ ಇಟ್ಟು ನಮ್ಮಂತವ್ರಿಗೆ ನೀವು ಸಪೋರ್ಟ್ ಮಾಡ್ಲೇಬೇಕು. ಇದರಿಂದ ಎಷ್ಟೋ ಕುಟುಂಬಗಳು ಕೂಡ ಜೀವನ ಸಾಗಿಸ್ತಾ ಇದಾವೆ ಇವತ್ತು. ಹೀಗಾಗಿ ಬನ್ನಿ. ಮತ್ತೆ ಸಿನಿಮಾ ಅಂತ ಅಂದ್ರೆ ಎಲ್ಲ ಬೇರೆ ಬೇರೆ ತರನೇ ಇರುತ್ತೆ ಅಂತಾನು ಅನ್ಕೊಂಬಾರ್ದು. ಒಳ್ಳೆ ಸಿನಿಮಾಗಳು ಇದಾವೆ. ಈ ನಮ್ಮ ಸಿನಿಮಾದಲ್ಲಿ ಬಂದ್ ನೋಡಿ, ಒಂದು ಡ್ರಿಂಕ್ಸ್ ಮಾಡೋದಾಗ್ಬೋದು, ಒಂದು ಸಿಗರೇಟ್ ಸೇದಾಗ್ಬೋದು, ಇಲ್ಲ ಒಂದು ತಂಬಾಕು ಹಾಕೋದಾಗ್ಬೋದು, ಯಾವ್ದು ಕೂಡ ನಾವು ಇದ್ರಲ್ಲಿ ಇಟ್ಟಿಲ್ಲ. ಅದ್ ಏನು ಇಲ್ಲದೇನು ಸಿನಿಮಾ ಮಾಡ್ಬೋದು ಅನ್ನೋದನ್ನ ನಾವು ಇಲ್ಲಿ ಮಾಡಿ ತೋರಿಸಿದ್ದೀವಿ. ಕಾರಣ ಏನು ಅಂದ್ರೆ, ನಮ್ಮ ಜನರಿಗೆ ಅದ ಅವಶ್ಯಕತೆ ಇಲ್ಲ, ಅದು ನಮಗ್ ಬೇಡ ಅನ್ನೋದನ್ನ ನಾವು ಇಲ್ಲಿ ತೋರ್ಸ್ಕೊಟ್ಟಿದ್ದೀವಿ. ಸೊ ಪ್ರೇಕ್ಷಕ ಮಹಾರಾಜರು ಬಂದು ನಮ್ಮ ಸಿನಿಮಾನ ದಯವಿಟ್ಟು ಥಿಯೇಟರ್ ಅಲ್ಲೇ ನೋಡಿ. ನಿಮ್ಗೆ ಇನ್ನು ಮತ್ತೆ ಹೆಚ್ಚು ಇದೇ ರೀತಿಯಾದಂತ ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾದಂತ ಕೆಲವು ನೀತಿ ಪಾಠಗಳನ್ನ, ಒಂದು ಒಳ್ಳೆ ಮೆಸೇಜ್ ನ ಕೊಟ್ಟು ಸಿನಿಮಾ ಮಾಡ್ತೀವಿ ಅನ್ನೋದೊಂದು ಭರವಸೆ ಕೊಡ್ತೇನೆ ಸರ್. ತುಂಬಾ ಒಳ್ಳೆ ಮಾತುಗಳು ಲೋಕೇಶ್ ಅವರೇ. ಸೊ ಮತ್ತೊಮ್ಮೆ ನಿಮ್ಗೆಲ್ಲ ಕನ್ನಡವಾಣಿ ಪ್ರೇಕ್ಷಕರಿಗೆ ನಮ್ಮ ಕನ್ನಡವಾಣಿಯಿಂದ
ವಿನಂತಿ ಕೇಳ್ಕೊತಾ ಇದ್ದೀನಿ, ಈ ಪಿಕ್ಚರನ್ನು ರಿಲೀಸ್ ಆದ ಕೂಡಲೇ ಡೆಫಿನೆಟ್ ಆಗಿ ನಮ್ಮ ಕನ್ನಡವಾಣಿ ಪೇಜ್ ನೋಡ್ತಾ ಇರಿ. ನಾವು ರಿಲೀಸ್ ಡೇಟನ್ನು ಅಲ್ಲಿ ಕೂಡ ಅನೌನ್ಸ್ ಮಾಡ್ತೀವಿ. ಫೇಸ್ಬುಕ್ ಪೇಜ್ ಇದೆ, ಫೇಸ್ಬುಕ್ ಗ್ರೂಪ್ ಕೂಡ ಇದೆ. ಸೊ ಅಲ್ಲಿ ಕೂಡ ನಾವು ರಿಲೀಸ್ ಮಾಡ್ತೀವಿ. ಹಾಗೆಯೇ ನಮ್ಮ ಕನ್ನಡವಾಣಿ ಈ ಕಾರ್ಯಕ್ರಮದಲ್ಲಿ ಕೂಡ ಅನೌನ್ಸ್ ಮಾಡಿ ಹೇಳ್ತೀವಿ, ಅದು ರಿಲೀಸ್ ಆದ ತಕ್ಷಣ. ಸೊ ನೋಡ್ತಾ ಇರಿ. ಯಾಕಂದರೆ ಕರ್ನಾಟಕದಲ್ಲಿ ಸರ್ ನೀವು ಬರೀ ಬೆಂಗಳೂರಲ್ಲೇ ರಿಲೀಸ್ ಮಾಡ್ಬೇಕಂತ ಇದ್ದೀರಾ, ಬೇರೆ ಸಿಟೀಸಲ್ಲೂ ಮಾಡ್ಬೇಕಂತ ಇದ್ದೀರಾ? ಎಂಟೈರ್ ಕರ್ನಾಟಕ. ಎಂಟೈರ್ ಕರ್ನಾಟಕ. ವೆರಿ ಗುಡ್, ವೆರಿ ಗುಡ್. ಸೊ ಕರ್ನಾಟಕದಲ್ಲಿ ಕೂಡ ಯಾವಾಗ ರಿಲೀಸ್ ಆಗುತ್ತೆ ಅದರದ್ದು ಆಗಸ್ಟ್ ಫಸ್ಟ್ ವೀಕ್ ಮೇಲೆ ರಿಲೀಸ್ ಆಗುತ್ತೆ. ಸೊ ಅದರ ಬಗ್ಗೆನೂ ಕೂಡ ನಾವು ಇಲ್ಲಿ ಅನೌನ್ಸ್ ಮಾಡ್ತೀವಿ. ನಮಗೆ ಲೋಕೇಶ್ ಅವರು ಹೇಳಿದ ಕೂಡಲೇ ಡೆಫಿನೆಟ್ ಆಗಿ ಅದು ಕೂಡ ನಾವು ಇಲ್ಲಿ ಡಿಸ್ಪ್ಲೇ ಕೂಡ ಮಾಡ್ತೀವಿ, ಇಲ್ಲೆಲ್ಲ ರಿಲೀಸ್ ಆಗಿದೆ ಅಂತ. ಸೊ ಖಂಡಿತವಾಗಿ ಕನ್ನಡವಾಣಿ ನೋಡ್ತಾ ಇರಿ ಅಂತ ಹೇಳ್ತೀನಿ. ಹಾಗೇನೆ ಒಬ್ಬಟ್ಟನ್ನು ಡೆಫಿನೆಟ್ ಆಗಿ ಮರಿಬೇಡಿ. ಒಬ್ಬಟ್ಟು ನೀವು ಅವ್ರು ಹೇಳಿದ ಹಾಗೆ ಒಂದು ಸಿಹಿ ತಿಂಡಿ, ಒಂದು ಸಿಹಿಯಾದ ಒಂದು ಪದಾರ್ಥ. ಡೆಫಿನೆಟ್ ಆಗಿ ಅದನ್ನು ತಿಂದುಕೊಂಡು ನೀವೆಲ್ಲ ಒಂದು ಪಾಸಿಟಿವ್ ವೈಬ್ಸ್ ಹಿಡ್ಕೊಂಡು ಈ ಪಿಕ್ಚರ್ ಅನ್ನು ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಅಷ್ಟು ಹೇಳ್ತಾ ಎಲ್ರಿಗೂ ನಿಮ್ಮ ಪೂರ ತಂಡಗೂ ಒಂದು ಒಳ್ಳೇದಾಗ್ಲಿ, ಯಶಸ್ಸು ಸಿಗಲಿ ಅಂತ ಕೇಳ್ಕೊತೀನಿ. ನಮ್ಮ ಒಬ್ಬಟ್ಟು ಟೀಮಿಗೆ, ಅಮಿತ್ ರಾವ್ ಅವರಿಗೆ, ಸುನಂದ ಅವರಿಗೆ, ಸತೀಶ್ ಶೆಟ್ರಿಗೆ, ಪ್ರಜ್ವಲ್ ಹುಡುಗನಿಗೆ, ಅವನು ಇಷ್ಟು ಚಿಕ್ಕ ವಯಸ್ಸಲ್ಲೇ ಕಾಲಿಟ್ಟಿದ್ದಾನೆ. ಹಾಗೆ ನಮ್ಮ ಅಲಿ ಮತ್ತೆ ತಂಡದವರಿಗೆ, ಕೊರಿಯೋಗ್ರಾಫರ್ಸ್ ಇದ್ದಾರೆ. ಹಾಗೆ ಪೂರ ತಂಡದ ಫುಲ್ ಟೀಮಿಗೆ ಅಂತ ಹೇಳ್ತೀನಿ. ಒಬ್ಬಟ್ಟು ಪಿಕ್ಚರ್ ದೊಡ್ಡ ಮಾತ್ರದಲ್ಲಿ ಸಕ್ಸಸ್ ತಗೊಂಡು ಬರಲಿ ಅಂತ ಹೇಳ್ಕೊತಾ ಆ ಪರಮಾತ್ಮನಲ್ಲಿ ಕೇಳ್ಕೊತೀವಿ. ಅಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ನಾನು ಇಲ್ಲೇ ಸೈನ್ ಆಫ್ ಮಾಡ್ತೀನಿ. ಮುಂದಿನ ವಾರ ಇದೇ ಟೈಮಲ್ಲಿ ಮತ್ತೆ ಸಿಗೋಣ. ಕನ್ನಡವಾಣಿ ಇನ್ನೊಂದು ಕಾರ್ಯಕ್ರಮ ಇಟ್ಕೊಂಡು ಬರ್ತಾ ಇದ್ದೀನಿ. ಡೆಫಿನೆಟ್ ಆಗಿ ನೋಡ್ತಾ ಇರಿ. ಹೋಗೋ ಮೊದಲು ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ ಅಂತ ಹೇಳ್ತಾ ನಿಮ್ಮ ಗೆಳೆಯ, ನಿಮ್ಮ RJ ರಾಜೀವ್ ಕುಲಕರ್ಣಿ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಇವತ್ತು ಸಮಾಪ್ತ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. la 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 la